ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಮುಂಬರ್ತಕ್ಕಂತಹ RRB ಡಿ ಗ್ರೂಪ್ 2026ರ ಎಕ್ಸಾಮಲ್ಲಿ ಕೇಳಬಹುದಾದ RRB ಡಿ ಗ್ರೂಪ್ 2025ರ ಪ್ರೀವಿಯಸ್ ಇಯರ್ ಸೈನ್ಸ್ ಕ್ವಶನ್ಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಇದಕ್ಕಿಂತ ಮುಂಚೆ ನಾವು ಒಂದು ಪಾರ್ಟ್ನ ಮಾಡಿದ್ವಿ. ಒಂದು ಪಾರ್ಟಲ್ಲಿ 25 ಪ್ರಶ್ನೆಗಳನ್ನು ನಾವು ಸಂಪೂರ್ಣವಾಗಿ ನೋಡ್ಕೊಂಡಿದ್ವಿ, ಸರಿನಾ? ಇದು ಎರಡನೇ ಪಾರ್ಟ್ ಆಗಿರುತ್ತೆ. ಈ ಒಂದು ಪಾರ್ಟಲ್ಲಿ ಸಹ ನಾವು 25 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಈ ರೀತಿ ಶಿಫ್ಟ್ ವೈಸ್ ನೋಡೋದ್ರಿಂದ ಏನು ನಮಗೆ ಕ್ಲಾರಿಟಿ ಸಿಗುತ್ತೆ ಅಂತಂದರೆ, ಯಾವ ಒಂದು ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ನ ಮಾಡಿದ್ದಾನೆ, ಯಾವ ಟಾಪಿಕ್ನ ಬಿಟ್ಕೊಟ್ಟಿಲ್ಲ, ಆ್ಯಂಡ್ ದೆನ್ ಯಾವ ಟಾಪಿಕ್ ಜಸ್ಟ್ ಸುಮ್ಮನೆ ಅವಾಗೊಮ್ಮೆ ಇವಾಗೊಮ್ಮೆ ಬಂದು ಹೋಗಿದೆ. ಆ್ಯಂಡ್ ದೆನ್ ಕೆಲವೊಂದು ಕ್ವಶನ್ಗಳು ಸುಮ್ಮನೆ, ಅದು ಹೇಗೆ ಅಂತಂದರೆ ದ ಮಿಸ್ಲೇನಿಯಸ್ ಕ್ವಶನ್ಸ್ ಅಂತ ಹೇಳ್ಬೋದು ನಾವು, ಆ ರೀತಿ ಬಂದು ಹೋಗಿದ್ದಾವೆ. ಅದೆಲ್ಲ ಸಹ ನಮ್ಗೆ ಗೊತ್ತಾಗುತ್ತೆ. ಯಾವ ಒಂದು ಟಾಪಿಕ್ ಮೇಲೆ ಜಾಸ್ತಿ ನೋಡ್ಕೊಳ್ಬೇಕು, ಯಾವ ಒಂದು ಟಾಪಿಕ್ನ ನಾನು ಜಾಸ್ತಿ ನೋಡ್ಕೊಂಡಿದ್ದೆ ಅಂದರೆ ಅದನ್ನು ನಾನು ಇವಾಗ ಬಿಟ್ಬಿಡಬೇಕು, ಅದೆಲ್ಲವೂ ಸಹ ನಮ್ಗೆ ಕ್ಲಾರಿಟಿ ಸಿಗುತ್ತೆ, ಸರಿನಾ? ಆ ಕಾರಣದಿಂದಾಗಿ ಈ ಒಂದು ಕ್ಲಾಸ್ಗಳು ನಿಮಗೆ ಉಪಯೋಗ ಆಗ್ತವೆ, ಸರಿಯಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳುತ್ತೆ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಎಸ್ಟರ್ಡೇ ಕ್ಲಾಸನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಸಹ ಉಪಯೋಗ ಆಗ್ತಕ್ಕಂಥ ಕಂಟೆಂಟ್ ಇದೆ. ಹಾಗಾದ್ರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಇಂದಿನ ಮೊದಲ ಪ್ರಶ್ನೆ? ಕಾರ್ಬನ್ ಪರಮಾಣುಗಳ ಯಾವ ವಿಶಿಷ್ಟ ಗುಣವು, ಯೂನಿಕ್ ಪ್ರಾಪರ್ಟಿ, ಅವುಗಳನ್ನು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಉದ್ದವಾದ ಮತ್ತು ಸ್ಥಿರವಾದ ಸರಪಳಿಗಳನ್ನು ರೂಪಿಸಲು ಸಮರ್ಥವಾಗಿಸುತ್ತದೆ ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಗೊತ್ತಿರುತ್ತೆ. ಎಸ್ಟರ್ಡೇ ಕ್ಲಾಸಲ್ಲಿ ಸಹ ನಾನು ನಿಮ್ಗೆ ಹೇಳಿದ್ದೀನಿ ಏನಂತ, ಈ ಒಂದು ಕಾರ್ಬನ್ ಯಾವ ರೀತಿಯ ಬಂಧಗಳನ್ನು ರೂಪಿಸ್ತದೆ. ಓಕೆ, ಯಾವ ರೀತಿಯ ಒಂದು ಬಂಧಗಳನ್ನು ರೂಪಿಸ್ತದೆ, ಯಾವ ಒಂದು ಬಾಂಡಿಂಗ್ ಅನ್ನ ಇದು ರೂಪಿಸ್ತದೆ ಅಂತಂದ್ರೆ, ಸರ್ ಅದು ಬಂದ್ಬಿಟ್ಟು ಈ ಕೋವಲೆಂಟ್ ಬಾಂಡಿಂಗ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ, ಒಂದು ಕೋವಲೆಂಟ್ ಬಾಂಡಿಂಗ್ಗಳನ್ನು ಇದು ರೂಪಿಸ್ತದೆ. ಯಾವುದು ರೂಪಿಸ್ತದೆ? ಸಿ ಫಾರ್ ಕಾರ್ಬನ್ ಅಂತ ಹೇಳ್ತೇವೆ. ಹಾಗಾದ್ರೆ ಇದು ಈ ಉದ್ದವಾದ, ಸರಿನಾ, ಏನು ಈ ಒಂದು ಕಾರ್ಬನ್ ಪರಮಾಣುಗಳೊಂದಿಗೆ ಉದ್ದವಾದ ಮತ್ತು ಸ್ಥಿರ ಸರಪಳಿಗಳನ್ನು ಮೀನ್ಸ್ ಈ ಒಂದು ಚೈನ್ ಲಿಂಕ್ ಅನ್ನ ಇದು ರೂಪಿಸ್ತದಲ್ವಾ, ಅದಕ್ಕೆ ರೂಪಿಸ್ಲಿಕ್ಕೆ ಇದಕ್ಕೆ ಒಂದು ಸಮರ್ಥವಾಗಿರತಕ್ಕಂಥ ಶಕ್ತಿ ಇದೆ ಅಲ್ವಾ, ಅದನ್ನ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ, ಸರಿನಾ? ಏನಂತ ಹೇಳ್ಬಹುದು ನಾವು ಅದನ್ನ? ಐಸೋಮೆರಿಸಮ್ ಅಂತ ಹೇಳ್ತೀವಿ ಅಂತೆ. ಮೀನ್ಸ್ ಈ ಒಂದು ಸಮವಯವತೆ ಅಂತ ಹೇಳ್ತೀವಿ ಅಂತೆ. ಅಂಡ್ ದೆನ್ ಸರಳೀಕರಣ ಅಂತ ಹೇಳ್ತೀವಿ ಅಂತೆ, ಮೀನ್ಸ್ ಕೆಟನೇಷನ್ ಅಂತ ಹೇಳ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಈ ಒಂದು ಚತು ಸಂಯೋಜಕತೆ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಈ ಒಂದು ಟೆಟ್ರಾವೆಲೆನ್ಸಿ ಅಂತ ಹೇಳ್ತೀವಿ ಅಂತೆ. ಇಲ್ಲ ಅಂತಂದ್ರೆ ಇದನ್ನ ಅಲೋಟ್ರೋಪಿ ಮೀನ್ಸ್ ಈ ಒಂದು ಅಪರೂಪತೆ ಅಂತ ಹೇಳ್ತೀವಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಯಾವ್ದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಇಲ್ಲಿ ಕನ್ನಡದಲ್ಲಿ ನಿಮಗೆ ಗೊತ್ತಾಗಬಹುದು ಯಾವುದು, ಈ ಒಂದು ಸರಳೀಕರಣ ಅಂತ ಹೇಳ್ತೀವಿ ಸರ್. ಮೀನ್ಸ್ ಇಂಗ್ಲೀಷಲ್ಲಿ ನಿಮಗೆ ಕೊಡ್ತಾನೆ, ಮ್ಯಾಕ್ಸಿಮಮ್ ಇಂಗ್ಲೀಷಲ್ಲೇ ಕೊಡ್ತಾನೆ. ಇಲ್ಲ ಸರ್ ನಾನು ಕನ್ನಡ ಚೂಸ್ ಮಾಡ್ಕೊಳ್ತೀನಿ ಅಂದ್ರೂ ಸಹ ನಿಮ್ಗೆ ಹೇಗೆ ಕೊಡ್ತಾನೆ ಅಂತಂದ್ರೆ, ಕನ್ನಡ ಲಿಪಿ ಇರುತ್ತೆ, ಇಂಗ್ಲೀಷ್ ಭಾಷೆ ಇರುತ್ತೆ. ಹೇಗೆ ಕನ್ನಡ ಲಿಪಿ ಇಂಗ್ಲೀಷ್ ಭಾಷೆ? ಕ್ಯಾಟನೇಷನ್. ಓಕೆ, ಮೀನ್ಸ್ ಈ ಕೊಟ್ಟರೆ ಹೇಗಾಗತ್ತೆ ಅದು? ಇದು ಇಂಗ್ಲೀಷ್ ಭಾಷೆ, ಬಟ್ ಲಿಪಿ ಹೇಗಿದೆ? ಕನ್ನಡ ಇದೆ. ಎಕ್ಸಾಮಲ್ಲಿ ಇದೇ ರೀತಿ ಮೋಸ ಮಾಡ್ತಾನೆ, ಸರಿಯಾ? ಮೀನ್ಸ್ ಕೆಲವೊಂದು ಈಸಿಯಾಗಿ ಗೊತ್ತಾಗ್ತಕ್ಕಂತಹ ಪದಗಳನ್ನು ಈಸಿಯಾಗಿ ಕೊಡುವುದಿಲ್ಲ. ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಏನಂತ ಹೇಳ್ತೀವಿ, ಒಂದು ಕೆಟನೇಷನ್ ಅಂತ ಹೇಳ್ತೀವಿ, ಸರಿನಾ? ಮೀನ್ಸ್ ಕೆಟನೇಷನ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಕಾರ್ಬನ್ ಅಂತ. ಆ್ಯಂಡ್ ದೆನ್ ಕಾರ್ಬನ್ ಅಂತ ಅಂದ್ರೆ ಗೊತ್ತಿರಲಿ ನಿಮಗೆ ಯಾವ ಬಾಂಡಿಂಗ್? ಈ ಒಂದು ಕೋವಲೆಂಟ್ ಬಾಂಡಿಂಗ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಅಯೋನಿಕ್ ಬಾಂಡಿಂಗ್ ಎದಕ್ಕೆ ಸಂಬಂಧಪಟ್ಟಿದೆ? ಅಯೋನಿಕ್ ಬಾಂಡಿಂಗ್ ಈಸ್ ಬಿಟ್ವೀನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಮಧ್ಯ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಈ ಒಂದು ಧಾತು ಮತ್ತು ಅಧಾತುಗಳ ಮಧ್ಯ ನಡೀತಕ್ಕಂತಹ ಒಂದು ಬಂಧ, ಅದ್ರ ಮಧ್ಯೆ ಇರ್ತಕ್ಕಂಥ ಒಂದು ಬಂಧ ಯಾವುದು ಅಂದ್ರೆ ಈ ಒಂದು ಅಯೋನಿಕ್ ಬಾಂಡಿಂಗ್ ಅಂತ ಹೇಳ್ತೀವಿ. ಅದು ಸಹ ನಿಮಗೆ ಗೊತ್ತಿರಲಿ. ಓಕೆ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಇದು ಕೇಳೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಎಕ್ಸಾಮಲ್ಲಿ. ಆ್ಯಂಡ್ ದೆನ್ ಇವಾಗ ಆಲ್ರೆಡಿ 2025 ಡಿ ಗ್ರೂಪ್ ಎಕ್ಸಾಮಲ್ಲಿ ಕೇಳಿದಾನೆ ಈ ಒಂದು ಸೈನ್ಸ್ನ ಪ್ರಶ್ನೆನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ 27 ಆಗಿದೆ ಅಲ್ವಾ, 26 ಒಂದು ನೋಡಬೇಕಾಗಿತ್ತು. ಏನಿದೆ 26? ಸಂತಾನೋತ್ಪತ್ತಿ ಪ್ರಕ್ರಿಯೆಯ ಸಮಯದಲ್ಲಿ ಉತ್ಪತ್ತಿಯಾಗುವ DNA ಪ್ರತಿಕೃತೀಕರಣದ, ಮೀನ್ಸ್ ಈ ಒಂದು DNA ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಏನು? ಈ ಒಂದು ಪ್ರತಿಕೃತೀಕರಣದ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಹೇಳಿಕೆ ತಪ್ಪಾಗಿದೆ ಸರ್? ಇದರಲ್ಲಿ ಏನಾಗಿದೆ? DNA ರೆಪ್ಲಿಕೇಶನ್ ಸಂಪೂರ್ಣವಾಗಿ ದೋಷರಹಿತ ಪ್ರಕ್ರಿಯೆಯಾಗಿದೆ ಅಂತ ಕೊಟ್ಟಿದ್ದಾನೆ. DNA ರೆಪ್ಲಿಕೇಶನ್ ಏನಿದೆ ಅಲ್ವಾ, ಸಂಪೂರ್ಣವಾಗಿ ದೋಷರಹಿತ ಎರರ್ ಫ್ರೀ ಪ್ರಕ್ರಿಯೆ ಆಗಿದೆ, ಹೌದಾ? ಅಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಉತ್ಪತ್ತಿಯಾದ DNA ಪ್ರತಿಗಳು ಹೋಲುತ್ತವೆ ಆದರೆ ಒಂದೇ ರೀತಿ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಇದು ಕರೆಕ್ಟ್ ಆಗಿದೆಯೋ ಇಲ್ವೋ? ಹೌದು, ಕರೆಕ್ಟ್ ಆಗಿದೆ. DNA ಪ್ರತಿಗಳೇನಿದೆ ಅಲ್ವಾ, ಹೋಲ್ತವೆ. ಇವಾಗ ನಾನು ನನ್ನ ತಂದೆ ತಾಯಿ ಥರ ಇದ್ದೀನಿ, ನೀವು ನಿಮ್ಮ ತಂದೆ ತಾಯಿ ಥರ ಇದ್ದೀರಾ, ಆದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹಾಗೇ ಇದ್ದೀರಾ. ಮೀನ್ಸ್ ಇವ್ರನ್ನ ನೋಡಿದ್ರೆ ನಿಮ್ಮನ್ನು ನೋಡ್ದಾಗೆ ಆಗುತ್ತಾ? ಇಲ್ಲ, ಹೋಲಿಕೆಗಳಿದ್ದಾವೆ. ಓಕೆ, ಬಟ್ ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಅಂತೂ ಇಲ್ಲ ಅಲ್ವಾ? ಮೀನ್ಸ್ ಫೋಟೋ ತೆಗೆದಾಗ ಓಕೆ ಗುರುತಿಡಿಬೋದಲ್ವಾ? ಮೀನ್ಸ್ ಒಂದೇ ರೀತಿಯಾಗಿರೋದಿಲ್ಲ. ಹೌದು, ಇದು ಕರೆಕ್ಟ್ ಆಗಿದೆ. ಅಂಡ್ ನೆಕ್ಸ್ಟ್ ಈ ಒಂದು DNA ಪ್ರತಿಗಳು ಒಂದಕ್ಕೊಂದು ಆಗಿರುತ್ತವೆ, ಮೀನ್ಸ್ ಈ ಒಂದು ಐಡೆಂಟಿಕಲ್ ಆಗಿರ್ತವೆ ಅಂತ ಹೇಳ್ತಾರೆ. ಓಕೆ, ಒಂದು DNA ಪ್ರತಿಗಳು ಏನಿದೆ ಅಲ್ವಾ, ಒಂದಕ್ಕೊಂದು ಐಡೆಂಟಿಕಲ್ ಆಗಿರ್ತವೆ, ಹೌದಾ? ಇದು ಐಡೆಂಟಿಕಲ್ ಆಗಿರ್ತವೆ ಅಥವಾ ಇಲ್ವಾ? ಹೇಳ್ಬೋದಾ ಏನಾಗಿರುತ್ತೆ ಇದು ಅಂತ?
ಸರ್ ಇದು ಐಡೆಂಟಿಕಲ್ ಆಗಿರುತ್ತೆ. ಓಕೆ, ಏನಂತ ಹೇಳ್ತೀವಿ, ಇದು ಐಡೆಂಟಿಕಲ್ ಆಗಿರ್ತವೆ. DNA ಪ್ರತಿಗಳೇನಿದೆ ಅಲ್ವಾ, ಈ ಒಂದು DNA ಕಾಪೀಸ್ಗಳು ಒಂದಕ್ಕೊಂದು ಐಡೆಂಟಿಕಲ್ ಆಗಿರ್ತವೆ. ಅಂಡ್ ನೆಕ್ಸ್ಟ್ ಈ ಒಂದು ಸಂತಾನೋತ್ಪತ್ತಿಗೆ DNA ಪ್ರತಿಯ ರಚನೆಯು ಪೂರ್ವಾಪೇಕ್ಷಿತವಾಗಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಯಾವುದಕ್ಕೆ, ಈ ಒಂದು ಸಂತಾನೋತ್ಪತ್ತಿಗೆ DNA ಪ್ರತಿಯ ರಚನೆ ಏನಿದೆ ಅಲ್ವಾ, ಸೊ ಅದು ಈ ಒಂದು ಪೂರ್ವಾಪೇಕ್ಷಿತವಾಗಿದೆ. ಹೌದು, ಇದು ಸಹ ಸರಿಯಾಗಿದೆ. ಹಾಗಾದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತ ಕೇಳಿದ್ರೆ, ಸರ್ ದ್ಯಾಟ್ ಈಸ್ ಈ ಒಂದು DNA ರೆಪ್ಲಿಕೇಶನ್ ಸಂಪೂರ್ಣವಾಗಿ ದೋಷರಹಿತ ಪ್ರಕ್ರಿಯೆ ಆಗಿದೆ ಅನ್ನೋದು ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಎರರ್ ಫ್ರೀ ಆಗಿರುವುದಿಲ್ಲ. ಸಮ್ ಟೈಮ್ ಎರರ್ ಆಗ್ತಾವಲ್ಲ, ಹೇಗೆ ಎರರ್ ಆಗ್ತವೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೀವು ಈ ಆಪ್ಷನ್ಗಳನ್ನು 4 ನೋಡೋಕ್ಕೆ ಬೇಕಾಗಿರಲಿಲ್ಲ. ಆಪ್ಷನ್ ಏನು ನೋಡಿದರೆ ಹೇಗೆ ಬೇಕಾಗಿರಲಿಲ್ಲ. ಇವಾಗ ನೋಡಿ, ಎರರ್ ಫ್ರೀ ಏನಾದರೂ ಆಗಿರಲಿಲ್ಲ ಅಂತಂದರೆ XX ಇಷ್ಟೇ ಇರಬೇಕಾಗಿತ್ತು, ಇಲ್ಲಾಂದರೆ XY ಇಷ್ಟೇ ಆಗಿರಬೇಕಾಗಿತ್ತು. ಓಕೆ, ಸೊ ಮೀನ್ಸ್ ಎರಡೇ ಕಮ್ಯುನಿಟಿ ಇರಬೇಕಾಗಿತ್ತು ನಮ್ಮ ಒಂದು ಜಗತ್ತಿನಲ್ಲಿ. ಸೊ ಬಟ್ ಇವಾಗ ನಮಗೆ ಸಿಗುತ್ತಲ್ವಾ ಥರ್ಡ್ ಕಮ್ಯುನಿಟಿ. ಸೊ XXY ಅಂತ ಹೇಳ್ತೀವಿ, XYX ಅಂತ ಹೇಳ್ತೀವಿ. ಸೊ ಸಿಗುತ್ತಲ್ವಾ ನಿಮಗೆ. ಯಾಕೆ ಸಿಗುತ್ತೆ ಇದು? ಯಾಕೆ ಅಂತಂದರೆ ಇಲ್ಲಿ ಎರರ್ ಆಗಿದೆ ಅಂತಲೇ ಅಲ್ವಾ, ಅಲ್ಲಿ ಒಂದು X ಜಾಸ್ತಿ ಆಗಿದೆ, ಸಮ್ ಟೈಮ್ ಒಂದು ಕಡೆ Y ಜಾಸ್ತಿ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಏನಂತ ಹೇಳ್ತೀವಿ, ಇದು ಎರರ್ ಫ್ರೀ ಆಗಿರುವುದಿಲ್ಲ ಯಾವಾಗಲೂ ಸಹ. ಬಟ್ 90% ಎರರ್ ಫ್ರೀ ಆಗಿರುತ್ತೆ, ಬಟ್ 10% ಎರರ್ ಇದ್ದೇ ಇರುತ್ತೆ ಅದರಲ್ಲಿ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಅಂತ ಹೇಳ್ತೀವಿ. DNA ರೆಪ್ಲಿಕೇಶನ್ ಏನಿದೆ ಅಲ್ವಾ, ಸಂಪೂರ್ಣವಾಗಿ ದೋಷರಹಿತ ಪ್ರಕ್ರಿಯೆಯಾಗಿರುವುದಿಲ್ಲ. ಓಕೆ, ಏನಂತ ಹೇಳ್ತೀವಿ, ಇದು ಆಗಿರುವುದಿಲ್ಲ. ಓಕೆ, ಸೊ ನಿಮಗೂ ನಾರ್ಮಲಿ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಸಮ್ ನ್ಯೂ ಎಕ್ಸ್ಪೀರಿಯನ್ಸ್ಗೆ. ಓಕೆ, ಸೊ ಮೀನ್ಸ್ ಈ ಒಂದು ಗಂಡಿನಲ್ಲಿರ್ತಕ್ಕಂತಹ ಕ್ರೋಮೋಸೋಮ್ ಯಾವುದು. ಇವಾಗ ಒಂದು ಮಗು, ಇವಾಗ ತಂದೆ ತಾಯಿ ಇದ್ದಾರೆ. ಓಕೆ, ಸೊ ಮೀನ್ಸ್ ಇಲ್ಲಿ ತಂದೆ ಇದ್ದಾನೆ. ಓಕೆ, ತಂದೆ ಆ್ಯಂಡ್ ದೆನ್ ಇಲ್ಲಿ ತಾಯಿ ಅಂತ ಹೇಳ್ತೀವಿ. ಓಕೆ, ಈ ಒಂದು ತಂದೆ ತಾಯಿಯ ಅವರಿಬ್ಬರದು ಹೇಗಾಗುತ್ತೆ, ರಿಪ್ರೊಡಕ್ಷನ್ ಆಗುತ್ತೆ. ಓಕೆ, ಸೊ ಅದರಿಂದ ಒಂದು ಮಗು ಹುಟ್ಟುತ್ತೆ ಅಂತಂದರೆ ಆ ಮಗು ಹುಟ್ಟಿರ್ತಕ್ಕಂತಹ ಮಗು ಗಂಡಾಗಿರಲು ಅದರ ಹತ್ರ ಏನೇನಿರಬೇಕು, XY ಇರಬೇಕಾ, XX ಇರಬೇಕಾ ಅಂತ. ಆ್ಯಂಡ್ ದೆನ್ ಅದು ಏನಾದರೂ ಹೆಣ್ಣು ಮಗು ಆಗಿರಬೇಕು ಅಂತಂದರೆ ಅದರಲ್ಲಿ XX ಇರಬೇಕಾ ಅಥವಾ XY ಇರಬೇಕಾ ಅಂತ. ಸೊ ನಿಮ್ಗೆ ಗೊತ್ತಿರಲಿ, ಅದು ಏನಾದರೂ ಆ ಒಂದು ಮಗುವಿನಲ್ಲಿ XX ಇತ್ತು ಅಂತಂದರೆ ಅದು ಏನಾಗುತ್ತೆ, ಡಾಟರ್ ಸೆಲ್. ಓಕೆ, ಮೀನ್ಸ್ ಇದೊಂದು ಮಗು, ಹೆಣ್ಣು ಮಗು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೇನಾಗುತ್ತೆ, XY ಇದ್ದರೆ ಅವಾಗ ನಾವು ಹೇಳ್ತೀವಿ ಸರ್ ಅದೊಂದು ಗಂಡು ಮಗು ಆಗಿರುತ್ತೆ ಅಂತ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ಗಂಡಿನಲ್ಲಿ XY ಇರುತ್ತೆ ಆ್ಯಂಡ್ ದೆನ್ ಹೆಣ್ಣಿನಲ್ಲಿ XX ಇರುತ್ತೆ. ಮೀನ್ಸ್ ಇದು ತಂದೆ ಹತ್ರ, ಇದು ತಾಯಿ ಹತ್ರ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಹುಟ್ಟತಕ್ಕಂತಹ ಮಗು ಯಾವ ಲಿಂಗದ್ದು, ಮೀನ್ಸ್ ಓಕೆ ಅದು ಹುಟ್ಟತಕ್ಕಂಥ ಮಗು ಗಂಡು ಅಂತ ತಿಳ್ಕೊಳ್ಳಿ. ಓಕೆ, ಬಾಯ್ ಅಂತ ಗರ್ಲ್ ಆ್ಯಂಡ್ ದೆನ್ ಬಾಯ್, ಗರ್ಲ್ ಅಥವಾ ಬಾಯ್ ಅಂತ ಡಿಸೈಡ್ ಮಾಡ್ತಕ್ಕಂತಹ ಶಕ್ತಿ ಯಾರಲ್ಲಿದೆ ಅಂತ. ಓಕೆ, ಸೊ ಯಾರ DNA ಹತ್ರ ಇದೆ ಇದು, ಯಾರು ಹೆಣ್ಣು ಡಿಸೈಡ್ ಮಾಡ್ಬೋದಾ ಅಥವಾ ಗಂಡು ಡಿಸೈಡ್ ಮಾಡ್ಬೋದಾ ಅಂತ. ಯಾರು ಅಂತಂದರೆ ಗಂಡು ಡಿಸೈಡ್ ಮಾಡ್ಬೋದು. ಯಾಕೆಂದರೆ ಗಂಡಿನ ಹತ್ರ ಇದೆ XY. ಓಕೆ, ಸೊ ಇವಾಗ ನೀವು ನೋಡಿ ಇಲ್ಲಿ ಯಾವುದು ಅಂತಂದರೆ ತಾಯಿ ಹತ್ರ XX ಇದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಬರಬೇಕು. ಓಕೆ, ಒಂದು X ಬಂತು ಅಂತ ಅನ್ಕೊಳ್ಳಿ, ಈ X ಆದರೂ ಬರಲಿ, X ಆದರೂ ಬರಲಿ, Xೇ ಬರುತ್ತೆ ಅಲ್ಲಿ. ಆ್ಯಂಡ್ ದೆನ್ ತಂದೆಯಿಂದ ಏನಾದರೂ X ಬಂತು ಅಂದರೆ ಆ ಮಗು ಹೆಣ್ಣಾಗುತ್ತೆ. ತಂದೆಯಿಂದ ಏನಾದರೂ ಅದು Y ಬಂತು, ಇಲ್ಲಿ ತಾಯಿಯಿಂದ ಒಂದು X ಇದ್ದೇ ಇರುತ್ತೆ. ಸೊ ಇದು ಏನಾದರೂ X ಬಂತು ಅಂದರೆ ಅದು ಮಗು ಏನಾಗಿರುತ್ತೆ ಅಂದರೆ ಗಂಡಾಗಿರುತ್ತೆ. ಓಕೆ, ಸೊ ಆ್ಯಂಡ್ ದೆನ್ ಆದರೂ ಸಹ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ನೀವು ನೋಡಿರಬಹುದು. ಸೊ ಮೀನ್ಸ್ ಗಂಡು ಮಗು ಆಗಿಲ್ಲ ಅಂತ ಎರಡನೇ ಮದುವೆನೇ ಆಗಿರ್ತಾರೆ. ಸೊ ಮುಟ್ಟಾಡ್ರೆ ಗೊತ್ತಿಲ್ಲ, ಸೊ ಪ್ರಾಬ್ಲಮ್ ಅವನ ಹತ್ರನೇ ಇದೆ ಅಂತ. ಓಕೆ, ಸೊ ಈ ರೀತಿಯ ಒಂದು ಸೊಸೈಟಿಯಲ್ಲಿ ಸಹ ನಾವಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ 28ನೇ ಪ್ರಶ್ನೆ, ಬೇಕಿಂಗ್ ಸೋಡಾವನ್ನು ಈ ಕೆಳಗಿನ ಯಾವ ಪ್ರಕ್ರಿಯೆಯನ್ನು ಬಳಸಿ ತಯಾರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವುದನ್ನು? ಬೇಕಿಂಗ್ ಸೋಡಾವನ್ನು ಸರ್ ಇದನ್ನು ಹೀಟ್ ಮಾಡಿ ನಾವು ತಯಾರು ಮಾಡ್ಬೋದಲ್ವಾ, ಯಾಕಂದರೆ ಎಕ್ಸ್ಟರ್ಡೇ ಕ್ಲಾಸಲ್ಲೇ ನೀವು ಹೇಳಿದ್ರಿ, ಹೌದಾ? ನೆನಪಿದೆಯಾ? ಅಷ್ಟಾದರೆ ನೆನಪಿದೆಯಾ? ಓಕೆ, ಗುಡ್. ಸೊ ಇದು ನಿಮ್ಗೆ ಆನ್ಸರ್, ಇದು ಆ್ಯಕ್ಚುಲಿ ನೀವು ಥಿಂಕ್ ಮಾಡಿರೋದು ಕರೆಕ್ಟ್ ಇದೆ, ಬಟ್ ರಾಂಗ್ ಆದರೂ. ಹೇಗೆ, ಈ ಒಂದು ಬೇಕಿಂಗ್ ಸೋಡಾವನ್ನು ತಯಾರಿಸಲು ಯಾವ ಒಂದು ಪ್ರಕ್ರಿಯೆಯನ್ನು ನಾವು ಬಳಸ್ತೀವಿ ಅಂತ ಕೇಳಿದಾನೆ. ಏನನ್ನ? ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಮೀನ್ಸ್ ಏನಂತ ಹೇಳ್ತೀವಿ, NaHCO3 ಅಂತ ಹೇಳ್ತೀವಿ. ಓಕೆ, ಸೊ ಈ ಒಂದು ಸೋಡಿಯಂ ಬೈಕಾರ್ಬೊನೇಟ್ ಅಂತ ಹೇಳ್ತೀವಿ. ಸೊ ಯಾವುದು? ಈ ಒಂದು ಬೇಕಿಂಗ್ ಸೋಡಾಗೆ. ಸೊ ಇದನ್ನು ತಯಾರಿಸಲು ಯಾವ ಒಂದು ಪ್ರಕ್ರಿಯೆ ಬಳಸಲಾಗ್ತದೆ? ಬಟ್ ನಾನು ನಿನ್ನೆ ನಿಮಗೇನು ಹೇಳಿದ್ದೆ, ಈ ಬೇಕಿಂಗ್ ಸೋಡಾದಿಂದ, ಯಾವುದರಿಂದ? ಈ ಒಂದು ಬೇಕಿಂಗ್ ಸೋಡಾದಿಂದ ಈ ಏನಂತ ಹೇಳ್ತೀವಿ, ವಾಷಿಂಗ್ ಸೋಡಾವನ್ನು ತಯಾರು ಮಾಡೋಕ್ಕೆ ಯಾವ ಪ್ರಕ್ರಿಯೆಯನ್ನು ಯೂಸ್ ಮಾಡ್ತೀವಿ ಅಂತ. ಸೊ ಏನು ಮಾಡ್ತೀವಿ ಅಂದರೆ ಫಸ್ಟ್ ಇದನ್ನು ಹೀಟ್ ಮಾಡ್ತೀವಿ, ಆಮೇಲೆ ಇದನ್ನು ಕ್ರಿಸ್ಟಲೈಸೇಷನ್ ಮಾಡ್ತೀವಿ. ಓಕೆ, ಅದನ್ನು ನಾನು ನಿಮಗೆ ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೆ. ಬಟ್ ಇವಾಗೇನು ಕೇಳಿದ್ದಾನೆ, ಇವಾಗ ಇದರಿಂದ ಇದು ನನಗೆ ಬೇಕಾಗಿಲ್ಲ ಗುರು, ಜಸ್ಟ್ ನನಗೆ ಇದನ್ನೇ ಹೇಗೆ ತಯಾರು ಮಾಡ್ತೀವಿ ಅದನ್ನು ನನಗೆ ಮೊದಲು ಹೇಳು ಅಂತ ಹೇಳಿದ್ದಾನೆ. ಸೊ ಅವಾಗೇನಂತ ಹೇಳಬೇಕಾಗುತ್ತೆ ನಾವು, ಬೇಕಿಂಗ್ ಸೋಡಾ ಯಾವ ಒಂದು ಪ್ರಕ್ರಿಯೆಯ ಮೂಲಕ ನಾವು ತಯಾರಿಸಲಾಗ್ತದೆ. ಸರಿ, ಒಂದು ಡಿಕನ್ ಪ್ರಕ್ರಿಯೆಯ ಮೂಲಕ, ಡಿಕನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹೇಬರ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಕ್ಲೋರ್ ಆಲ್ಕೈಲಿ ಪ್ರೊಸೆಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ಲೋವೇ ಪ್ರೊಸೆಸ್ ಅಂತ ಹೇಳ್ತೀವಿ. ಸರಿನಾ? ಯಾವುದೇ ಒಂದು ಸಾಲ್ವೇ ಪ್ರೊಸೆಸ್ ಅಂತ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಗೆಸ್ ಮಾಡಿ ನೋಡುವ, ಗೆಸ್ ಮಾಡಿ.
ಗೆಸ್ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದರೆ ನಿಮಗೆ ಇವಾಗ ನೀವು ಯಾವುದೋ ಒಂದು ಗೆಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಯಾವುದೋ ಒಂದು ಐ ಥಿಂಕ್ ನೀವು ಆಪ್ಷನ್ ಬಿ ಗೆಸ್ ಮಾಡಬಹುದು, ಆಪ್ಷನ್ ಎನೇ ಗೆಸ್ ಮಾಡಿರ್ಬೋದು, ಆಪ್ಷನ್ ಡಿ ಗೆಸ್ ಮಾಡಿರ್ಬೋದು, ಆಪ್ಷನ್ ಸಿ ಗೆಸ್ ಮಾಡಿರ್ಬೋದು. ಇಫ್ ಗೆಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ, ಯಾವ್ದು ಗೆಸ್ ಮಾಡಿರ್ತೀರಾ, ಆಪ್ಷನ್ ಡಿ ಅಂತ ಗೆಸ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಆಪ್ಷನ್ ಡಿ ಅಂತ ಗೆಸ್ ಮಾಡಿರ್ತೀರಾ ಅಂದರೆ ನಿಮ್ಮ ಮೈಂಡಲ್ಲಿ ಒಂದು ಫಸ್ಟ್ ಇದು ಹೋಗುತ್ತೆ, ಸಿಗ್ನಲ್ ಹೋಗುತ್ತೆ ನಿಮ್ಮ ಮೈಂಡಿಗೆ. ಓಕೆ, ಏನಂತ, ಇದು ರೈಟ್ ಇದೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ನಾನೇನಂತ ಹೇಳ್ತೀನಿ, ಆಪ್ಷನ್ ಡಿ ರೈಟ್ ಆಗಿದೆ ಅಂತ ನಾನು ಹೇಳ್ತೀನಿ. ಮೀನ್ಸ್ ಈ ಒಂದು ಸಾಲ್ವೆ ಪ್ರೊಸೆಸ್ ಅನ್ನೋದೇ ಕರೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ನಿಮ್ಮ ಮೈಂಡಲ್ಲಿ ಕುತ್ಕೊಳ್ಳುತ್ತೆ ಅದು. ಓಕೆ, ನಾನು ಗೆಸ್ ಮಾಡಿದೆ ಕರೆಕ್ಟ್ ಇದೆ. ಆ್ಯಂಡ್ ದೆನ್ ಮತ್ತೆ ಈ ಕ್ವಶನ್ ನೋಡಿದಾಗ ಓಕೆ ನನ್ನ ಗೆಸ್ಸಿಂಗ್ ಕರೆಕ್ಟ್ ಇತ್ತು ಅಂತ ಗೊತ್ತಾಗುತ್ತೆ ನಿಮಗೆ. ಬಟ್ ಇಫ್ ಇಲ್ಲಿ ಏನಾದರೂ ರಾಂಗ್ ಆಗಿತ್ತು ಅಂತಂದರೆ ಆಲ್ಮೋಸ್ಟ್ ಅಲ್ಲಿ 50-50 ಆಗುತ್ತೆ. ಆ್ಯಂಡ್ ದೆನ್ ಅವಾಗ ಸ್ಟ್ರಾಂಗಾಗಿ ಇದನ್ನು ನೋಡ್ಕೊಳ್ಬೇಕು ನೀವು ಅಷ್ಟೇ. ಬಟ್ ಇದರಿಂದ ಬೆನಿಫಿಟ್ ಇದೆ ಗೆಸ್ ಮಾಡೋದ್ರಿಂದ. ಫಸ್ಟ್ ನಾವು ಗೆಸ್ ಮಾಡಬೇಕು ಯಾವುದಿದೆ ಅಂತ. ಓಕೆ, ಬಟ್ ಎಕ್ಸಾಮಲ್ಲಿ ಗೆಸ್ ಮಾಡೋಕ್ಕೆಲ್ಲ ಜಾಸ್ತಿ ಟ್ರೈ ಮಾಡಬೇಡಿ, ಬಟ್ ಕೆಲವೊಂದು ಕ್ವಶನ್ಗಳಿಗೆ ಮಾತ್ರ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಯಾವುದೇ ಒಂದು ಸಾಲ್ವೆ ಪ್ರೊಸೆಸ್ ಮೂಲಕ ಏನಂತ ಹೇಳ್ತೀವಿ, ಒಂದು ಸಾಲ್ವೆ ಪ್ರೊಸೆಸ್ ಮೂಲಕ ಈ ಬೇಕಿಂಗ್ ಸೋಡಾ ಏನಿದೆ ಅಲ್ವಾ ಅದು ತಯಾರಾಗ್ತದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಈ ಒಂದು ಸಾಲ್ವೆ ಪ್ರೊಸೆಸ್ನ ಕೆಲವೊಂದ್ಸರಿ ಆಪ್ಷನ್ನ ಕೊಟ್ಟಿಲ್ಲ. ನಾನು ನೋಡಿದ್ದೀನಿ ಕೆಲವೊಂದು ALP ಎಕ್ಸಾಮಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾನೆ, ಬಟ್ ಆಪ್ಷನ್ ಏನಿದೆ ಅಂತಂದರೆ ಸಾಲ್ವೆ ಪ್ರೊಸೆಸ್ ಇಲ್ಲ. ಓಕೆ, ಸೊ ಹಾಗಾದರೆ ಏನು ಕೊಟ್ಟಿರ್ತಾನೆ ಸರ್, ಅದನ್ನು ಹೇಳಿಯಲ್ಲ. ಅದನ್ನೇನು ಅಂತಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಅಮೋನಿಯಾ ಸೋಡಾ ಪ್ರಕ್ರಿಯೆ ಅಂತ ಕೊಟ್ಟಿರ್ತಾನೆ. ಸರ್ ನಾವು ಏನಂತ ಹೇಳ್ತೀವಿ, ಅಮೋನಿಯಾ ಸೋಡಾ ಪ್ರೊಸೆಸ್ ಅಂತ ಕೊಟ್ಟಿರ್ತಾನೆ. ಅಮೋನಿಯಾ ಸೋಡಾ ಪ್ರಕ್ರಿಯೆ ಅಂದರೂ ಸಹ ಅದೇ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಾಲ್ವೆ ಪ್ರಕ್ರಿಯೆ ಅಂದರೂ ಸಹ ಅದೇ ಅಂತ ಹೇಳಬೇಕಾಗತ್ತೆ. ನೀವು ಏನನ್ನು ತಯಾರು ಮಾಡೋಕ್ಕೆ ಸರ್, ಬೇಕಿಂಗ್ ಸೋಡಾ. ಸೊ ಇವಾಗ ನೀವೆಲ್ಲ ದೋಸೆ ಮತ್ತು ಅದು ಇಡ್ಲಿ ಎಲ್ಲ ಮಾಡ್ತೀರಲ್ವಾ, ಸೊ ಅದು ಮಾಡೋಕ್ಕೆ ಅದೆಲ್ಲ ಸಹ ಸೋಡಾ ಹಾಕಬೇಕಾಗತ್ತೆ. ಅದಕ್ಕೆ ಆ ಸೋಡಾನೇ ನಾವು ಅಡಿಗೆ ಸೋಡಾ ಅಂತ ಹೇಳ್ತೀವಿ, ಬೇಕಿಂಗ್ ಸೋಡಾ ಅಂತ ಹೇಳ್ತೀವಿ. ಆ ಒಂದು ಸೋಡಾ ಹೇಗೆ ಮಾಡ್ತಾರೆ ಅಂತಂದರೆ ಇದೇ ಒಂದು ಪ್ರಕ್ರಿಯೆ ಮೂಲಕ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನೀವು. ಏನು ಸಾಲ್ವೆ ಪ್ರೊಸೆಸ್ ಅಥವಾ ಈ ಒಂದು ಅಮೋನಿಯಾ ಸೋಡಾ ಪ್ರೊಸೆಸ್ ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇದರದ್ದು ಒಂದು ಸೂತ್ರ ಕೇಳ್ಬೋದು, ಏನು ಬೇಕಿಂಗ್ ಸೋಡಾದು ಈ NaHCO3 ಅಂತ ಹೇಳ್ತೀವಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಅರ್ಥ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೈನಂದಿನ ಜೀವನದಲ್ಲಿ pHನ ಮಹತ್ವವನ್ನು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿ ವಿವರಿಸ್ತದೆ ಅಂತ ಕೇಳಿದಾನೆ. pH ಸ್ಕೇಲ್ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಸರ್? 0 ಇಂದ 14 ಇರುತ್ತೆ ಸರ್. 7 ಅಲ್ಲಿ ಇಲ್ಲಿ ಏನಿರುತ್ತೆ ಅಂದರೆ ನ್ಯೂಟ್ರಲ್ ಆಗಿರುತ್ತೆ ಸರ್. ಬೈಕಲ್ಲಿ ಹೇಗೆ 4 ಗೇರು 5 ಗೇರ್ ಇರುತ್ತಲ್ವಾ, ಒಂದು ನ್ಯೂಟ್ರಲ್ ಇರುತ್ತಲ್ವಾ. ನ್ಯೂಟ್ರಲ್ ಅಂದ್ರೆ ಏನು, ಹಿಂದೂ ಇಲ್ಲ ಮುಂದೂ ಇಲ್ಲ ಅಂದಂಗೆ ಅದರ ಅರ್ಥ ಅಲ್ವಾ. ಸೊ ಮೀನ್ಸ್ ಇಲ್ಲಿ ಸಹ ಹಾಗೆ ಈ ಒಂದು pH ಸ್ಕೇಲಲ್ಲಿ. ಓಕೆ, pH ಅಂತಂದ್ರೆ ಏನಂತ ಹೇಳ್ತೀವಿ, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ, ಪವರ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದನ್ನು ಸಹ ನೀವು ಹೇಳ್ಬಹುದು. ಸೊ ಹಾಗಾದ್ರೆ ಈ pHನ ಕುರಿತಕ್ಕಂತಹ ಕರೆಕ್ಟ್ ಹೇಳಿಕೆ ಯಾವುದಾಗಿದೆ? ಓಕೆ, ಸೊ ಯಾವುದು ಅಂತ, ಆಮ್ಲಮಳೆಯು 7ಕ್ಕಿಂತ ಹೆಚ್ಚಿನ pH ಮೌಲ್ಯವನ್ನು ಹೊಂದಿದೆ. ಓಕೆ, ನಿಮ್ಗೆ ಗೊತ್ತಿರಲಿ 0 ಇಂದ 14 ನಾವು ಲೈನನ್ನು ಹಾಕೊಂಡ್ರೆ ಇಲ್ಲೊಂದು 7 ಅಂತ ಹಾಕಿದರೆ 7ಕ್ಕಿಂತ ಕಡಿಮೆ ಇರತಕ್ಕಂಥದ್ದು ಎಲ್ಲವೂ ಸಹ ಆ್ಯಸಿಡ್ ಅಂತ ಹೇಳ್ತೀವಿ. 7ಕ್ಕಿಂತ ಮೇಲ್ಗಡೆ ಕಡಿಮೆ ಇರತಕ್ಕಂಥದ್ದು ಎಲ್ಲವನ್ನೂ ಸಹ ನಾವು ಬೇಸ್ ಅಂತ ಹೇಳ್ತೀವಿ. ಸರಿನಾ? ಸೊ ಇದನ್ನು ಆಮ್ಲ ಅಂತ ಹೇಳ್ತೀವಿ, ಇದನ್ನು ನಾವು ಆಮ್ಲ ಏನಂತ ಹೇಳ್ಬೋದು, ಪ್ರತ್ಯಾಮ್ಲ. ಓಕೆ, ಸೊ ಮೀನ್ಸ್ ಇದನ್ನು ನಾವು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾನೆ ಸರ್, ಆಮ್ಲ ಅಂತಾನೆ ಕೊಟ್ಟಿದ್ದಾನೆ. ಆಮ್ಲ ಅಂತಂದರೆ ಅದು 7ಕ್ಕಿಂತ ಕಡಿಮೆ ಇರಬೇಕು ಸರ್, ಅದು ಹೇಗೆ 7ಕ್ಕಿಂತ ಹೆಚ್ಚಿರುತ್ತೆ? ಸೊ ರಾಂಗ್ ಇದೆ, ಇದು ಮುಗಿಯುತ್ತೆ. ಆ್ಯಂಡ್ ನೆಕ್ಸ್ಟ್, ಇದು ಬ್ಯಾಕ್ಟೀರಿಯಾದ ಚಟುವಟಿಕೆಯಿಂದಾಗಿ ಬಾಯಿಯ pH 7.5ಗಿಂತ ಮೇಲೆ ಏರಿದಾಗ ಹಲ್ಲಿನ ಎನಾಮಲ್ ಕರಗುತ್ತದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಈ ಒಂದು ಹಲ್ಲಿನ ಎನಾಮಲ್ ಕರಗ್ತದ? ಹಲ್ಲಿನ ಮೇಲೆ ನಮ್ಮ ದೇಹದಲ್ಲಿ ಕಂಡುಬರ್ತಕ್ಕಂಥ ಗಟ್ಟಿಯಾದ ಪಾರ್ಟ್ ಯಾವುದು ಸರ್? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಎನಾಮಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಆಪ್ಷನ್ ಎಲ್ಲಿದೆ? ಓಕೆ, ಇಲ್ಲಿದೆ ನೋಡಿ, ಎನಾಮಲ್ ಅಂತ ಹೇಳ್ತೇವೆ. ಓಕೆ, ಸೊ ನಮ್ಮ ದೇಹದಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು ಅಂತ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ PC, PSI, SDA, FDA ಒಂದು 10 ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೊ ಯಾವುದು ಅಂದರೆ ಎನಾಮಲ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿದ್ದೀನ. ಸೊ ಇಲ್ಲಿ ನಿಮ್ಗೇನಾಯಿತು, ಕೆಮಿಸ್ಟ್ರಿಯಲ್ಲಿ ಬಯೋ ಸಹ ನಿಮ್ಗೆ ಸಿಗ್ತಾ ಇದೆ ಓದೋಕ್ಕೆ. ಓಕೆ, ಸೊ ಹಾಗಾದರೆ ಈ ಒಂದು ಎನಾಮಲ್ ಕರಗ್ತದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಈ ಒಂದು ಎನಾಮಲ್ ಕರಗ್ತದ? ಕರಗಲ್ಲ, ರಾಂಗ್. ಓಕೆ, ಸೊ ಏನು 7.5ಕ್ಕಿಂತ ಹೆಚ್ಚಿಗೆ ಅಲ್ಲ, 7.7ಕ್ಕಿಂತ ಏನಾದರೂ ಕಡಿಮೆ ಆಗ್ತಾ ಬಂತು ಅಂದರೆ ಆ್ಯಸಿಡ್ ಜಾಸ್ತಿ ಆಯಿತು ಅಂದರೆ ಬಾಯಲ್ಲಿ ಅವಾಗ ಕರಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಮೀನ್ಸ್ 7ಕ್ಕಿಂತ ಮೇಲೆ ಏರಿದಾಗಲ್ಲ, 7ಕ್ಕಿಂತ ಮೇಲೆ ಏರಿದಾಗ ಏನಾಗುತ್ತೆ, ಬೇಸ್ ಆಗಿರುತ್ತೆ. ಬೇಸ್ ಆಲ್ಮೋಸ್ಟ್ ನಮಗೆ ಪ್ರಾಬ್ಲಮ್ ಸಿಗೋದಿಲ್ಲ, ಬಟ್ ಆ್ಯಸಿಡ್ ಜಾಸ್ತಿ ಆಯ್ತು ಅಂದರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದಕ್ಕೆ ಇದು ರಾಂಗ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ನಮ್ಮ ಹೊಟ್ಟೆಯು ಜೀರ್ಣಕ್ರಿಯೆಗೆ ಸಹಾಯ ಮಾಡಲು pH ಸುಮಾರು 2ರ ಸುತ್ತಮುತ್ತ ಕಾರ್ಯನಿರ್ವಹಿಸಲು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ರವಿಸುತ್ತದೆ ಅಂತ. ಓಕೆ, ಸೊ ನಮ್ಮ ಹೊಟ್ಟೆಯಲ್ಲಿ ಯಾವ ಆ್ಯಸಿಡ್ ಬಿಡುಗಡೆ ಆಗ್ತದೆ ಸರ್? ಈ ಒಂದು HCl ಬಿಡುಗಡೆ ಆಗ್ತದೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈ ಒಂದು HCl ಅಂತ ಹೇಳ್ತೀವಿ. ಹಾಗಾದರೆ ಇದು ನಮ್ಮ ಹೊಟ್ಟೆಯಲ್ಲಿ
ಬಿಡುಗಡೆ ಆಗ್ತದೆ. ಸೊ ಇದರ ಒಂದು ಪಿ ಎಚ್ ಮೌಲ್ಯ ಸರಿಸುಮಾರು ಎಷ್ಟಿರುತ್ತೆ? 2ರ ಸುತ್ತಮುತ್ತ ಇರುತ್ತೆ. ಮೀನ್ಸ್ ಎಸಿಡ್ ಅಂದರೆ ನಾನು ಅಂತ ಹೇಳಿದ್ದೇನೆ 7ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿದ್ದೀನಿ. ಸೊ ಮೀನ್ಸ್ ಇದು 7ಕ್ಕಿಂತ ಕಡಿಮೆ ಇದೆ. ಸೊ ಹಾಗಾದರೆ ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದಾ? ಹೌದು, ಇದು ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಯಾವುದು? ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿ, ಡಿ ಒಂದು ಹೇಳಿಬಿಡಿ ಅಲ್ಲ, ಏನಿದೆ ಡಿ. ಜೇನುನೊಣದ ಕುಟುಕು ಕ್ಷಾರೀಯ ದ್ರವವನ್ನು ಆಲ್ಕಲೈನ್ ಲಿಕ್ವಿಡ್ ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಅದನ್ನು ವಿನೆಗರ್ನಂತಹ ದುರ್ಬಲ ಆಮ್ಲದಿಂದ ಚಿಕಿತ್ಸೆ ಮಾಡಲಾಗ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಸಹ ರಾಂಗ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ ಯಾವುದು ಅಂದರೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಸರ್ ಎಕ್ಸಾಕ್ಟಾಗಿ ಈ ಒಂದು ಎನಾಮಲ್ ಎಷ್ಟು ಪಿ ಎಚ್ಗಿಂತ ಕಡಿಮೆ ಆದರೆ ಕರಗ್ತದೆ ಅಂತ ಹೇಳ್ಬೋದು ನೀವು. 7ಕ್ಕಿಂತ ಕಡಿಮೆ ಆದರೆ ಕರಗ್ತದೆ ಅಂತ ಹೇಳ್ಬೋದಾ? ಇಲ್ಲಾಂದರೆ ಎಕ್ಸಾಕ್ಟಾಗಿ ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಕೇಳಿದಾನ ಎಷ್ಟು ಪಿ ಎಚ್ ಅಂತ. ಎಷ್ಟು ಅಂತಂದರೆ ಅವಾಗ ನಿಮಗೆ ಗೊತ್ತಿರಲಿ ಎಷ್ಟು ಅಂದರೆ 5.5 ಅಂತ ಹೇಳ್ತೀವಿ. ಎಷ್ಟು? 55 ಫ್ಯಾನ್ಸಿ ನಂಬರ್ ಇದೆ ಅಲ್ವಾ, 5.5 ಅಂತ ನೆನ್ಪಿಟ್ಕೊಳ್ಳಿ. ಈ ಒಂದು 5.5 ಪಿ ಎಚ್ಗಿಂತ ಏನಾದರೂ ಕಡಿಮೆ ಇತ್ತು ಅಂತಂದರೆ ಅಲ್ಲಿ ನಾವೇನಂತ ಹೇಳ್ತೀವಿ? ಒಂದು ಎನಾಮಲ್ ಕರಗ್ತದೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಜೇನುನೊಣದ ಕುಟುಕು ಏನಿದೆ ಅಲ್ವಾ, ಇದು ಆಮ್ಲೀಯ ದ್ರವವನ್ನು ಬಿಡುಗಡೆ ಮಾಡ್ತದೆ. ಓಕೆ, ಇದೇನಿದೆ ಅಲ್ವಾ ಜೇನುನೊಣ ಕ್ಷಾರೀಯ ದ್ರವ ಅಲ್ಲ. ಓಕೆ, ಕ್ಷಾರೀಯ ದ್ರವ ಅಲ್ಲ, ಇದು ಆಮ್ಲೀಯ ದ್ರವವನ್ನು ಬಿಡುಗಡೆ ಮಾಡ್ತದೆ, ಎಸಿಡನ್ನು ಬಿಡುಗಡೆ ಮಾಡ್ತದೆ. ಯಾವುದು? ಈ ಒಂದು ಜೇನುನೊಣ ಹನಿ ಅಂತ ಹೇಳ್ತೀವಿ, ಹನಿ ಬಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಾನವ ಸ್ತ್ರೀಯರಲ್ಲಿ ಈ ಕೆಳಗಿನ ಯಾವ ಅಂಗವು ಹಾರ್ಮೋನ್ಗಳನ್ನು ಉತ್ಪಾದಿಸಬಲ್ಲದು ಅಂತ ಕೇಳಿದಾನೆ. ಯಾವ ಅಂಗ ಹಾರ್ಮೋನ್ಗಳನ್ನು ಉತ್ಪಾದಿಸಬಲ್ಲದು? ಸಲೈವರಿ ಗ್ಲ್ಯಾಂಡ್ಸ್ ಮೀನ್ಸ್ ಈ ಒಂದು ಲಾಲಾರಸ ಗ್ರಂಥಿಗಳು ಅಂತ ಹೇಳ್ತೀವಿ. ಇದು ಲಾಲಾರಸವನ್ನು ಉತ್ಪಾದನೆ ಮಾಡ್ತದೆ. ಅದು ನೆಕ್ಸ್ಟ್ ಈ ಒಂದು ಅಂಡಾಶಯ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಓರಿ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಈ ಒಂದು ಗರ್ಭಕಂಠ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಈ ಒಂದು ಸರ್ವಿಕ್ಸ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಒಂದು ಫೆಲೋಪಿಯನ್ ನಾಳಗಳು ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಬಿಡುಗಡೆ ಮಾಡ್ತದ. ಸೊ ಯಾವುದು ಅಂತಂದರೆ ಸರ್ ಅವಾಗ ನಾವು ಹೇಳ್ಬೇಕು ಸರ್, ದ್ಯಾಟ್ ಈಸ್ ಈ ಒಂದು ಓವರಿ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮ ಗಂಡಿನಲ್ಲಿ ಯಾವೊಂದು ಭಾಗ ಅಥವಾ ಈ ಒಂದು ಯಾವೊಂದು ಅಂಗ ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತದೆ? ಗಂಡು ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಯಾವುದಂದ್ರೆ ಈ ಒಂದು ಟೆಸ್ಟೋಸ್ಟೆರಾನ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅಂಶವು ಬಾಷ್ಪೀಕರಣದ ಎವಾಪರೇಷನ್ ಪ್ರಮಾಣವನ್ನು ಹೆಚ್ಚಿಸುವುದಿಲ್ಲ ಅಂತ ಕೇಳಿದ್ದಾನೆ. ಈ ಒಂದು ಟಾಪಿಕ್ ಮೇಲೆ ಐ ಥಿಂಕ್ ಒಂದು ಮಿನಿಮಮ್ ಏನಂದ್ರೆ ಒಂದು 10-15 ಶಿಫ್ಟ್ಗಳಲ್ಲಿ ಕೇಳಿದಾನೆ ಅನಿಸುತ್ತೆ. ಮ್ಯಾಕ್ಸಿಮಮ್ ಶಿಫ್ಟ್ಗಳಲ್ಲಿ ಕೇಳಿದ್ದಾನೆ ಒಂದು ಕ್ವಶನ್ನ. ಇದನ್ನು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಏನಿಲ್ಲ, ಇದನ್ನು ನೀವು ಗೆಸ್ ಮಾಡಿ ಹೇಳ್ಬೋದು, ಗೆಸ್ ಮಾಡಿ ಅಂತ. ಓಕೆ, ನೀವು ಅಲ್ಲೇ ಕೂತ್ಕೊಂಡು ಕರೆಕ್ಟಾಗಿ ನೋಡಿ ಹೇಳ್ಬೋದು. ಓಕೆ, ಸೊ ಏನಿದೆ ಈ ಒಂದು ಆಪರೇಷನ್ ಹೆಚ್ಚಿಗೆ ಮಾಡೋಕ್ಕೆ ಏನು ಬೇಕು ನಮಗೆ? ಹೆಚ್ಚಿಸುವುದಿಲ್ಲ ಅಂತ. ಓಕೆ, ಹೆಚ್ಚಿಸುವುದಿಲ್ಲ ಅಂತಂದರೆ ಇವಾಗ ಹೆಚ್ಚಿಸೋದು ಯಾವುದಿದೆ ಅದನ್ನು ತೆಗೆದುಹಾಕ್ಬಿಡೋಣ ಅಲ್ವಾ. ಸೊ ಏನೇನು ಹೆಚ್ಚಿಸ್ತದೆ? ಈ ಒಂದು ಮೇಲ್ಮೈ ವಿಸ್ತೀರ್ಣದಲ್ಲಿ ನಾವೇನಾದರೂ ಹೆಚ್ಚಿಗೆ ಮಾಡಿದರೆ, ಸೊ ಓಕೆ, ಸೊ ಇಷ್ಟರಲ್ಲಿ ನೀರಿತ್ತು ಅಂತ ಅನ್ಕೊಳ್ಳಿ, ಇಷ್ಟು ಜಾಗದಲ್ಲಿ. ಸೊ ಅದು ಏನಾದರೂ ಅದಕ್ಕೆ ನಾವು ಹೀಟ್ ಮಾಡಿದಾಗ ಅದು ಜಾಸ್ತಿ ಬೇಗ ಎವಾಪರೇಟ್ ಆಗೋದಿಲ್ಲ. ಸೊ ಅದನ್ನೇ ನಾವು ಇಷ್ಟು ಪ್ರದೇಶಗಳಲ್ಲಿ ಅದನ್ನೇ ನೀರು ಹಾಕಿದಾಗ ಅದೇನಾಗುತ್ತೆ? ಬೇಗ ಎವಾಪರೇಟ್ ಆಗುತ್ತೆ ಅಲ್ವಾ. ಸೊ ಇದೇನಂತ ಹೇಳ್ತೀವಿ? ಎವಾಪರೇಷನ್ ಹೆಚ್ಚಿಗೆ ಆಗ್ತದೆ. ಸೊ ಯಾವ ಟೈಮಲ್ಲಿ ಒಂದು ಸರ್ಫೇಸ್ ಏರಿಯಾ ಹೆಚ್ಚಿಗೆ ಮಾಡಿದಾಗ. ಸೊ ಮೀನ್ಸ್ ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ಎವಾಪರೇಷನ್ ಜಾಸ್ತಿ ಮಾಡ್ತಾ ಇದೆ. ಸೊ ಆತ ಏನು ಕೇಳಿದಾನೆ? ಹೆಚ್ಚಿಸುವುದಿಲ್ಲ ಯಾವುದು ಅಂತ ಕೇಳಿದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಟೆಂಪ್ರೇಚರ್ನ ಹೆಚ್ಚಳ. ಹೌದು, ಈ ಒಂದು ಸೂರ್ಯನ ಬಿಸಿಲು ಏನಾದರೂ ಟೆಂಪ್ರೇಚರ್ ಜಾಸ್ತಿ ಆಯಿತು, ಇಲ್ಲಾಂತಂದರೆ ನೀವು ಏನಾದರೂ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ನೀರು ಹಾಕಿ ಅಂದರೆ ನೀವು ಕೆಳಗಡೆ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಅಲ್ಲಿ ಸಹ ಎವಾಪರೇಷನ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಹೌದು, ಇದು ಸಹ ಕರೆಕ್ಟ್ ಆಗಿದೆ. ಓಕೆ, ಸೊ ಆ್ಯಂಡ್ ದೆನ್ ಇಲ್ಲಿ ಆತ ಏನು ಕೇಳಿದಾನೆ? ಹೆಚ್ಚಿಸುವುದಿಲ್ಲ ಯಾವುದು ಅಂತ ಕೇಳಿದಾನೆ. ಆ್ಯಂಡ್ ನೆಕ್ಸ್ಟ್ ವಿಂಡ್ ಸ್ಪೀಡ್. ಏನಾದರೂ ಗಾಳಿ ಜಾಸ್ತಿ ಇತ್ತಂದ್ರೂ ಸಹ ಇಲ್ಲಿ ಏನಾಗುತ್ತೆ? ಎವಾಪರೇಷನ್ ಜಾಸ್ತಿ ಆಗುತ್ತೆ. ಓಕೆ, ಏನಾಗುತ್ತೆ? ಎವಾಪರೇಷನ್ ಜಾಸ್ತಿ ಆಗುತ್ತೆ. ಬಟ್ ಆತ ಏನು ಕೇಳಿದಾನೆ? ಎವಾಪರೇಷನ್ ಜಾಸ್ತಿ ಯಾವುದಾಗಿಲ್ಲ ಅಂತ ಕೇಳಿದಾನೆ. ಸೊ ಮೀನ್ಸ್ ಈ 3 ಆದರೆ ಆಪ್ಷನ್ ಡಿ ಯಾವುದು ಉಳಿದಿರುತ್ತೆ? ಅದೇ ಆಗದೆ ಇರೋದಲ್ವಾ. ಸೊ ಯಾವುದಂತ ಹೇಳ್ತೀವಿ? ಈ ಒಂದು ಆರ್ದ್ರತೆಯಲ್ಲಿ ಹ್ಯುಮಿಡಿಟಿಯಲ್ಲಿ ಹೆಚ್ಚಳ ಅಂತ ಹೇಳ್ತೀವಿ. ಹ್ಯುಮಿಡಿಟಿಯಲ್ಲಿ ಏನಾದರೂ ಹೆಚ್ಚಳ ಆದರೆ ಈ ಒಂದು ಗಾಳಿಯಲ್ಲಿ ತಂಪು ಅಂಶ ಏನಾದರೂ ಜಾಸ್ತಿ ಆಯಿತು ಅಂದರೆ ಅಲ್ಲಿ ಏನಾಗುತ್ತೆ? ಈ ಒಂದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಓಕೆ, ಸೊ ಆ ಕಾರಣದಿಂದಾಗಿ ಈ ಒಂದು ಎವಾಪರೇಷನ್ ಜಾಸ್ತಿ ಆಗುವುದಿಲ್ಲ. ಓಕೆ, ಏನಾಗೋದಿಲ್ಲ? ಹೆಚ್ಚಿಗೆ ಆಗುವುದಿಲ್ಲ ಅಂತ ಹೇಳ್ತೀವಿ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ಆಪ್ಷನ್ ಡಿ, ಈ ಒಂದು ಹ್ಯುಮಿಡಿಟಿ ಹೆಚ್ಚಳ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಈ 3 ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ ಸಾಕು. ಸೊ ಇದರ ಅಪೋಸಿಟ್ ನೀವು ಹೇಳ್ಬೋದು. ಆ್ಯಂಡ್ ದೆನ್ ಇದೊಂದು ಪಾಯಿಂಟ್ ಇಷ್ಟೇ ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಈ 3 ಹೆಚ್ಚಳ ಆಗಬೇಕು, ಆ್ಯಂಡ್ ದೆನ್ ಇದು ಕಡಿಮೆ ಆಗಬೇಕು. ಸೊ ಅವಾಗ ಎವಾಪರೇಷನ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಓಕೆ, ಏನು ಇದು ಸರ್ಫೇಸ್ ಏರಿಯಾ ಹೆಚ್ಚಿಗಿರಬೇಕು, ಟೆಂಪ್ರೇಚರ್ ಹೆಚ್ಚಿಗಿರಬೇಕು, ವಿಂಡ್ ಸ್ಪೀಡ್ ಹೆಚ್ಚಿಗಿರಬೇಕು, ಬಟ್ ಹ್ಯುಮಿಡಿಟಿ ಕಡಿಮೆ ಇರಬೇಕು. ಈ 4 ಏನು ಮಾಡ್ತದೆ? ಈ ಎವಾಪರೇಷನ್ನ ಜಾಸ್ತಿ ಮಾಡೋಕ್ಕೆ ಸಹಾಯ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಇವಾಗ ಎವಾಪರೇಷನ್ ಆಗಬಾರ್ದು, ಅವಾಗ ಏನಾಗಬೇಕು? ಸರ್ಫೇಸ್ ಏರಿಯಾ ಕಡಿಮೆ ಆಗಬೇಕು, ಟೆಂಪ್ರೇಚರ್ ಕಡಿಮೆ ಆಗಬೇಕು, ವಿಂಡ್ ಸ್ಪೀಡ್ ಕಡಿಮೆ ಆಗಬೇಕು, ಬಟ್ ಹ್ಯುಮಿಡಿಟಿ ಜಾಸ್ತಿ ಆಗಬೇಕು. ಹೀಗಾದಾಗ ಏನಾಗುತ್ತೆ? ಹೀಗಾದಾಗ ಅವಾಗ ನಾವು ಹೇಳ್ತೀವಿ ಎವಾಪರೇಷನ್ ಆಗುವುದಿಲ್ಲ ಅಥವಾ ಈ ಒಂದು ಕಡಿಮೆ ಆಗ್ತದೆ ಅಂತ ಹೇಳ್ತೇವೆ. ಓಕೆ, ಸೊ ನೆನ್ಪಿಳಿತದ? ಓಕೆ, ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸ್ನಾಯು ಚಲನೆಗೆ ಯಾವುದು? ಈ ಒಂದು ಮಸ್ಕ್ಯುಲರ್ ಮೂವ್ಮೆಂಟ್ಗೆ ಕಾರಣವಾದ ಘಟನೆಗಳ ಅನುಕ್ರಮವನ್ನು ಈ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿ ವಿವರಿಸುತ್ತದೆ ಅಂತ ಕೇಳಿದಾನೆ. ಮಸ್ಕ್ಯುಲರ್ ಮೂವ್ಮೆಂಟ್ನ ಒಂದು ಸೀಕ್ವೆನ್ಸ್ನ ಹೇಳಿ ಅಂತ. ಸೊ ಏನಂತ ಹೇಳ್ಬೋದು ನಾವು? ಸೀಕ್ವೆನ್ಸ್ನ ಹೇಳ್ಬೋದಾ?
ಯಾವುದಾಗುತ್ತೆ ಸರ್? ಫಸ್ಟ್ ರಕ್ತದ ಹರಿವಾಗುತ್ತೆ. ರಕ್ತದ ಹರಿವು ಆದ ನಂತರ ಈ ಒಂದು ಪ್ರೋಟೀನ್ ಸಕ್ರಿಯಗೊಳಿಸುವಿಕೆ ಆಗ್ತದೆ. ಅಂತ ನೆಕ್ಸ್ಟ್ ಈ ಒಂದು ಪ್ರೋಟೀನ್ ಸಕ್ರಿಯಗೊಳಿಸುವಿಕೆ ಆದ ನಂತರ ಈ ಒಂದು ನರ ಪ್ರಚೋದನೆ ಆಗುತ್ತೆ. ರಾಂಗ್. ಅಂಡ್ ನೆಕ್ಸ್ಟ್ ಈ ಒಂದು ಜೀರ್ಣಕ್ರಿಯೆ ಆದ ನಂತರ ರಕ್ತ ಪರಿಚಲನೆ ಆಗುತ್ತೆ. ರಾಂಗ್. ಅಂಡ್ ನೆಕ್ಸ್ಟ್ DNA ಒಂದು ರೆಪ್ಲಿಕೇಶನ್ ಆದ ನಂತರ ಪ್ರೋಟೀನ್ ಸಂಶ್ಲೇಷಣೆ ಆಗುತ್ತೆ. ರಾಂಗ್. ಸೊ ಏನಾಗುತ್ತೆ? ನರ ಪ್ರಚೋದನೆ ಫಸ್ಟ್ ಆಗುತ್ತೆ. ಏನಾಗುತ್ತೆ? ಈ ಒಂದು ನರ ಪ್ರಚೋದನೆ ಫಸ್ಟ್ ಆಗುತ್ತೆ. ನರ ಪ್ರಚೋದನೆ ಆದ ನಂತರ ಸ್ನಾಯು ಪ್ರೋಟೀನ್ ಪರಸ್ಪರ ಕ್ರಿಯೆ ಆಗ್ತದೆ. ಅಂಡ್ ದೆನ್ ಇದು ಆದ ನಂತರ ಮಸಲ್ ಕಾನ್ಸಂಟ್ರೇಷನ್ ಆಗ್ತದೆ, ಸ್ನಾಯು ಸಂಕೋಚನ ಆಗ್ತದೆ ಅಂತ ಹೇಳ್ತೀವಿ. ಸ್ವಲ್ಪ ಟ್ರಿಕಿ ಕ್ವಶನ್ ಇದು, ಎಕ್ಸಾಮಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತದೆ. ಸೊ ಆಲ್ಮೋಸ್ಟ್ ನಾವು ಈ ಒಂದು ಸೈನ್ಸ್ ಕ್ವಶನ್ಗಳು ಅಂತಂದರೆ ಒಂದು ಕ್ವಶನ್ಗೆ ಮ್ಯಾಕ್ಸಿಮಮ್ ಒಂದು 20 ಸೆಕೆಂಡ್ ನಾವು ತೊಗೊಳ್ಬೇಕು. ಓಕೆ ಸರ್, ನೀವು ಜಾಸ್ತಿ ಹೇಳ್ತಾರೆ, ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಬಟ್ ನೀವು ಎಕ್ಸಾಮಲ್ಲಿ ಹಾಲಲ್ಲಿ ಕೂತಾಗ 20 ಸೆಕೆಂಡ್ ಈಸ್ ಎನಫ್ ಫಾರ್ ಒನ್ ಸೈನ್ಸ್ ಕ್ವಶನ್ ಎಲ್ಲಿ ಎಕ್ಸಾಮಲ್ಲಿ. ಬಟ್ ಇದು ಜಾಸ್ತಿ ಟೈಮ್ ತೊಗೊಳ್ತದೆ. ಸೊ ಇದನ್ನು ಸ್ವಲ್ಪ ಟ್ರಿಕಿ ಕ್ವಶನ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಆಗ್ತಕ್ಕಂಥ ಒಂದು ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂದರೆ ಫಸ್ಟ್ ನರ ಪ್ರಚೋದನೆ ಆಗುತ್ತೆ. ಓಕೆ, ನರ ಹೇಳುತ್ತೆ. ಅದೇ ನೆಕ್ಸ್ಟ್ ಏನಾಗುತ್ತೆ? ಒಂದು ಸ್ನಾಯುನ ಒಂದು ಪ್ರೋಟೀನ್ ಪರಸ್ಪರ ಕ್ರಿಯೆ ಆಗ್ತದೆ. ಅದಾದ ನಂತರ ಯಾವುದಾಗುತ್ತೆ ಅಂದರೆ ಒಂದು ಸ್ನಾಯು ಸಂಕೋಚನ ಆಗ್ತದೆ ಅಂತ ಹೇಳ್ತೇವೆ. ಓಕೆ, ಅದೇ ನೆಕ್ಸ್ಟ್ ಪ್ರಶ್ನೆ ಒಂದು 33ನೇ ಪ್ರಶ್ನೆ. ಪ್ರಾಣಿಗಳ ಸ್ನಾಯು ಕೋಶಗಳಂತಹ ವಿಶೇಷ ಪ್ರೋಟೀನ್ಗಳಿಲ್ಲದೆ ಸಸ್ಯ ಕೋಶಗಳು ಪ್ರಚೋದನೆಗೆ ಹೇಗೆ ತ್ವರಿತ ಪ್ರತಿಕ್ರಿಯೆ ನೀಡುತ್ತವೆ ಅಂತ ಕೇಳಿದ್ದಾನೆ. ಓಕೆ, ಮೀನ್ಸ್ ಇಲ್ಲಿ ಏನಂತಂದರೆ ಸಸ್ಯ ಜೀವಕೋಶಗಳಲ್ಲಿ ಇಲ್ಲೇನಿದೆ ಅಂತಂದರೆ ಸ್ನಾಯು ಕೋಶಗಳಂತಹ ವಿಶೇಷ ಪ್ರೋಟೀನ್ಗಳಿಲ್ಲ ಅಂತೆ. ಸೊ ಆದರೂ ಸಹ ಇದು ಪ್ರಚೋದನೆಗೆ ಹೇಗೆ ತ್ವರಿತ ಪ್ರತಿಕ್ರಿಯೆ ನೀಡ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಹಾಗಾದರೆ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ನೀಡ್ತದೆ ಇದು ಹೇಳ್ಬೋದಾ? ಯಾವುದು? ಸೊ ಈ ಒಂದು ಪ್ರತಿರಕ್ಷಣಾ ಪ್ರತಿಕ್ರಿಯೆಗಳನ್ನು ಉತ್ಪಾದಿಸುವ ಮೂಲಕ ತ್ವರಿತ ಶಕ್ತಿಯನ್ನು ತ್ವರಿತವಾಗಿ ಬಿಡುಗಡೆ ಮಾಡಲು ಆಹಾರವನ್ನು ವಿಭಜಿಸುವ ಮೂಲಕ, ಅಂಡ್ ಊತ ಅಥವಾ ಸಂಕೋಚನಕ್ಕಾಗಿ ನೀರಿನ ಅಂಶವನ್ನು ಬದಲಾಯಿಸುವ ಮೂಲಕ, ಅಂಡ್ ನೆಕ್ಸ್ಟ್ ಒಂದು ಕಿಣ್ವಗಳನ್ನು ಮಾತ್ರ ಸಕ್ರಿಯಗೊಳಿಸುವ ಮೂಲಕ ಅಂತ ಕೊಟ್ಟಿದ್ದಾನೆ. ಸಿಂಪಲಾಗಿ ಹೇಳ್ಬೋದು. ಏನು ಇದು? ವಾಟರ್ ಕಂಟೆಂಟ್ ಮೂಲಕ ಅದು ಬದಲಾಯಿಸ್ಕೊಳ್ತದೆ ಅದರ ಒಂದು ಊತ ಮತ್ತು ಸಂಕೋಚನ. ಓಕೆ, ಸೊ ಏನಂತ ಹೇಳ್ತೀವಿ? ಆಪ್ಷನ್ ಸಿ ಅಂತ ಹೇಳ್ತೀವಿ. ಈ ಒಂದು ನೀರನ್ನು ಹೊರಗಡೆ ಬಿಡುಗಡೆ ಮಾಡೋದ್ರ ಮೂಲಕ, ಆಪರೇಟ್ ಮಾಡೋದ್ರ ಮೂಲಕ, ಆ್ಯಂಡ್ ನೀರನ್ನು ಒಳಗಡೆ ತೆಗೆದುಕೊಳ್ಳುವ ಮೂಲಕ. ಸೊ ಇದು ಅದಕ್ಕೆ ಆಗಿರ್ತಕ್ಕಂತಹ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ತೆಗೆದುಕೊಳ್ತದೆ. ಸರಿನಾ? ಸರಿಯಾದ ಉತ್ತರ ಯಾವುದಾಗ್ತದೆ? ಆಪ್ಷನ್ ಸಿ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಉದ್ದವಾದ ನೇರವಾದ ವಿದ್ಯುತ್ ವಾಹಕ ಸೊಲೆನಾಯ್ಡ್. ಓಕೆ, ಸೊ ಮೀನ್ಸ್ ಇದು ಸೊಲೆನಾಯ್ಡ್ ಅಂತ ಅಂದ್ಕೊಳ್ಳಿ. ಸೊ ಏನಾಗಿದೆ? ಉದ್ದವಾಗಿದೆ, ನೇರವಾಗಿದೆ, ಮತ್ತು ವಿದ್ಯುತ್ ವಾಹಕ ಆಗಿದೆ. ಇದೊಂದು ಕಂಡಕ್ಟರ್ ಇದೆ ನೋಡಿ. ಉದ್ದವಾಗಿ ಸುಮ್ಮನೆ ಒಂದು ಕಂಡಕ್ಟರ್ ಇದೆ ಅಷ್ಟೇ. ಇದು ಕಂಡಕ್ಟರ್ ಅಂತ ಏನಂತ ಹೇಳ್ತೀವಿ? ಮೀನ್ಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಟ್ಟಿನಲ್ಲಿ ಯಾವುದೋ ಒಂದು ಮೆಟಲ್ ಅಂತ ತಿಳ್ಕೊಳ್ಳಿ. ಸೊ ಈ ಒಂದು ಕರೆಂಟ್ ಕ್ಯಾರಿಂಗ್ ಸೊಲೆನಾಯ್ಡ್ ಇದೆ. ಸೊ ಇದನ್ನು ನಾವು ಕರೆಂಟ್ ಕ್ಯಾರಿಂಗ್ ಇದ್ದರೆ ಇದನ್ನು ಸೊಲೆನಾಯ್ಡ್ ಅಂತ ಹೇಳ್ತೀವಿ. ಸೊ ಒಳಗಿನ ಕಾಂತೀಯ ಕ್ಷೇತ್ರಕ್ಕೆ ಯಾವುದು? ಈ ಒಂದು ಒಳಗಿನ ಇನ್ನರ್ ಹೇಳಿದಾನೆ ಆತ. ಸೊ ಒಳಗಿನ ಕಾಂತೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಸೊ ಯಾವ ಹೇಳಿಕೆ ಸರಿಯಾಗಿದೆ? ಅದು ಎಲ್ಲ ಬಿಂದುಗಳಲ್ಲಿ ಒಂದೇ ಆಗಿರುತ್ತದೆ. ಎಲ್ಲ ಬಿಂದುಗಳಲ್ಲಿ ಒಂದೇ ಆಗಿರ್ತದೆ ಅಂತ ಕೊಟ್ಟಿದ್ದಾನೆ. ಏನು? ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ಒಂದು ಸೊಲೆನಾಯ್ಡಲ್ಲಿ ಇನ್ನರಲ್ಲಿ, ಓಕೆ, ಈ ಒಂದು ಒಳಗಿನ ಕಾಂತೀಯ ಕ್ಷೇತ್ರದಲ್ಲಿ ಈ ಒಂದು ಎಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅಲ್ವಾ, ಈಕ್ವಲ್ ಆಗಿರ್ತದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹೌದು. ಈ ಒಂದು ಎಲ್ಲ ಬಿಂದುಗಳಲ್ಲಿ ಒಂದೇ ಆಗಿರ್ತದೆ ಸೊಲೆನಾಯ್ಡಲ್ಲಿ. ಈ ಒಂದು ಕ್ವಶನ್ ಮಿನಿಮಮ್ ಏನಂದ್ರೆ ಒಂದು 10 ಶಿಫ್ಟಲ್ಲಿ ಕೇಳಿದಾನೆ ಅನ್ಸುತ್ತೆ. ಬಿಟ್ಟು ಬಿಡದೆ ಸೇಮ್ ಕ್ವಶನ್ ಇದೆ, ಸೇಮ್ ಕ್ವಶನ್ ಕಾಪಿ ಪೇಸ್ಟ್. ಓಕೆ, ಸೊ ಇದು ಎಲ್ಲ ಬಿಂದುಗಳಲ್ಲಿ ಒಂದೇ ಆಗಿರ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಏನಿಲ್ಲ, ಅದು ಶೂನ್ಯವಾಗಿರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಅದು ಅದರ ತುದಿಗಳ ಕಡೆಗೆ ಚಲಿಸುವಾಗ ಅದು ಹೆಚ್ಚಾಗ್ತದೆ, ಆಗೋದಿಲ್ಲ. ನಾವು ಅದರ ತುದಿಗಳ ಕಡೆಗೆ ಚಲಿಸುವಾಗ ಅದು ಕಡಿಮೆ ಆಗ್ತದೆ, ಇದೂ ಆಗೋದಿಲ್ಲ. ಜಸ್ಟ್ ಏನಿಲ್ಲ, ಯೂನಿಫಾರ್ಮ್ ಆಗಿರ್ತದೆ ಅಷ್ಟೇ, ಮುಗೀತು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏಕರೂಪ ಚಲನೆಗೆ ಯೂನಿಫಾರ್ಮ್ ಮೋಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಗೊತ್ತಿರಲಿ, ಒಂದು ಯೂನಿಫಾರ್ಮ್ ಮೋಷನ್ ಕ್ವಶನ್ ಪೇಪರ್ ಸುಮ್ಮನೆ ನೋಡ್ತಿದ್ದೆ, ಲೈಕ್ ಎಲ್ಲ ಶಿಫ್ಟಿಂದ ಒಂದೇ ಸರಿ ನೋಡುವಾಗ ಇಷ್ಟು ಮ್ಯಾಡ್ ಕ್ವಶನ್ ಪೇಪರ್ ಇದೆ ಇದು. ಸೊ ಫಿಕ್ಸ್ ಈ ಕ್ವಶನ್ ಬಿಟ್ಟೇ ಇಲ್ಲ, ಈ ಒಂದು ಕ್ವಶನ್ ಯೂನಿಫಾರ್ಮ್ ಮೋಷನ್ ಬಗ್ಗೆ. ಸೊ ನಿಮ್ಮ ಫಸ್ಟ್ ಶಿಫ್ಟಲ್ಲಿ ಸಹ ಹೇಳಿದ್ದೇನೆ, ಯೂನಿಫಾರ್ಮ್ ಮೋಷನ್ ಬಗ್ಗೆ ಫಿಕ್ಸ್ ಕ್ವಶನ್ ಕೇಳಿದ್ದಾನೆ, ಎಲ್ಲ ಶಿಫ್ಟಲ್ಲೂ ಕೇಳಿದ್ದಾನೆ ಅಂತ. ಸೊ ಈ ಒಂದು ಯೂನಿಫಾರ್ಮ್ ಮೋಷನಲ್ಲಿ ಮತ್ತೆ ನಿಮಗೆ ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಮ್ಯಾಡ್ ಥಿಂಗ್, ಯೂನಿಫಾರ್ಮ್ ಮೋಷನ್ ಮೇಲೆ ಕೇಳಿದ್ದಾರೆ, ಬಟ್ ಆಪ್ಷನ್ ಪ್ರತಿ ಸರಿ ಸಹ ಚೇಂಜ್ ಇದ್ದಾವೆ. ಓಕೆ, ಲಾಸ್ಟ್ ಶಿಫ್ಟಲ್ಲಿ ಐ ಥಿಂಕ್ ಒಂದು ಕ್ವಶನ್ ಇದ್ದಿರ್ಬೋದು ಅನ್ಸುತ್ತೆ ನಿಮಗೆ. ಲಾಸ್ಟ್ ಏನು ಹೇಳಿದೆ ಅಲ್ವಾ ನಿಮಗೆ 25 ಕ್ವಶನ್ಗಳಲ್ಲಿ, ಅದರಲ್ಲಿ ಸಹ ಒಂದು ಕ್ವಶನ್ ಇದ್ದಿರ್ಬೋದು ಅನ್ಸುತ್ತೆ. ಇರಲಿಲ್ಲ ಅಂದರೆ ಇಲ್ಲಿದೆ ಅಲ್ವಾ, ನೆಕ್ಸ್ಟ್ ಶಿಫ್ಟಲ್ಲಿ ಸಹ ನಿಮ್ಗೊಂದು ತೋರಿಸ್ತೀನಿ. ಅಲ್ಲಿ ಇನ್ನೂ ಡಿಫ್ರೆಂಟ್ ಆಪ್ಷನ್ಗಳಿದ್ದಾವೆ. ಬಟ್ ಇಲ್ಲಿ ಏನಿದೆ, ಈ ಒಂದು ಯೂನಿಫಾರ್ಮ್ ಮೋಷನ್ ಏಕರೂಪ ಚಲನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಏನು ಸರಿಯಾಗಿದೆ ಸರ್? ದೂರ ಸಮಯ ಗ್ರಾಫ್ನ ಇಳಿಜಾರು ಹೆಚ್ಚುತ್ತದೆ ಅಂತ ಕೊಟ್ಟಿದ್ದಾನೆ. ಓಕೆ, ಏನಂತ ಹೇಳ್ತೀವಿ? ಈ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ಇದು ಇಳಿಜಾರು ಹೆಚ್ಚುತ್ತದೆ. ಆ್ಯಂಡ್ ದೆನ್ ಈ ಒಂದು ದೂರ ಸಮಯ ಗ್ರಾಫ್ನ ಇಳಿಜಾರು ಶೂನ್ಯವಾಗಿದೆ ಅಂತ ಕೊಟ್ಟಿದ್ದಾನೆ, ಶೂನ್ಯವಾಗಿರುತ್ತಾ. ಆ್ಯಂಡ್ ನೆಕ್ಸ್ಟ್ ಇದು ದೂರ ಸಮಯ ಗ್ರಾಫ್ನ ಇಳಿಜಾರು ಕಡಿಮೆ ಆಗ್ತದೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದೂರ ಸಮಯ ಗ್ರಾಫ್ನ ಇಳಿಜಾರು ಸ್ಥಿರವಾಗಿದೆ, ಕಾನ್ಸ್ಟೆಂಟ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ?
ಯಾವುದಾಗ್ಬೋದು ಸರ್ ಇದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಡಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಆಪ್ಷನ್ ಡಿ? ಈ ದೂರ ಸಮಯ ಗ್ರಾಫ್ನ ಇಳಿಜಾರು ಸ್ಥಿರವಾಗಿರುತ್ತೆ. ಓಕೆ, ಏನಂತ ಹೇಳ್ತೀವಿ? ಈ ಒಂದು ಡಿಸ್ಟೆನ್ಸ್ ಆ್ಯಂಡ್ ಟೈಮ್ನ ಈ ಒಂದು ಗ್ರಾಫ್ ಏನಿದೆ ಅಲ್ವಾ, ಅದರ ಒಂದು ಇಳಿಜಾರು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಮೀನ್ಸ್ ಕಾನ್ಸ್ಟೆಂಟ್ ಹೇಗೆ ಹೇಳ್ಬೋದು ನಾವು? ಯೂನಿಫಾರ್ಮ್ ಅಂತ ಹೇಳಿದ್ದಾನೆ, ಮೀನ್ಸ್ ಯೂನಿಫಾರ್ಮ್ ಅಂತಂದರೆ ಮುಗೀತಲ್ಲ, ಕಾನ್ಸ್ಟೆಂಟ್ ಅದು. ಓಕೆ, ಯೂನಿಫಾರ್ಮ್ ಬಂತು ಅಂದರೆ ಕಾನ್ಸ್ಟೆಂಟ್ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿವರ್ತಿ ಕ್ರಿಯೆಯ ಮೀನ್ಸ್ ಒಂದು ರಿಫ್ಲೆಕ್ಸ್ ಆಕ್ಷನ್ ಕಾರ್ಯಚಟುವಟಿಕೆಯಲ್ಲಿ ಕೆಳಗಿನ ಯಾವ ಅಂಗವು ತೊಡಗಿಸಿಕೊಂಡಿದೆ ಅಂತ. ರಿಫ್ಲೆಕ್ಸ್ ಆಕ್ಷನ್ ಅಂದರೆ ಏನು? ಸೊ ಇವಾಗ ನಿಮಗೆ ನಾನು ಒಂದು ಕಾಫಿ ಕೊಡಕ್ಕೆ ಬರ್ತೀನಿ. ಓಕೆ, ನಮ್ಮ ಮನೆಗೆ ನೀವೇನಾದರೂ ಬಂದಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಚೇರ್ ಮೇಲೆ ಕೂತಿರ್ತೀರಾ, ನಾನು ಕಾಫಿ ಕೊಡಕ್ಕೆ ಬರ್ತೀನಿ, ನನ್ನ ಕೈ ಜಾರ್ತದೆ, ಸೊ ನಿಮ್ಮ ದೇಹದ ಮೇಲೆ ಬೀಳ್ತದೆ. ಸಡನ್ನಾಗಿ ಅಲ್ಲಿಂದ ಎದ್ದು ಓಡ್ತೀರಲ್ವಾ, ಒಂದೆರಡು ಹೆಜ್ಜೆ ಏನಾದರೂ, ಅದನ್ನು ನಾವು ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಕೈ ನೀವೇನಾದರೂ ಅದರಲ್ಲಿ ಇಟ್ಟರೆ ಸಡನ್ನಾಗಿ ಬೆರಳು ತೆಗಿತೀರಲ್ವಾ, ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೇವೆ. ಓಕೆ, ಸೊ ಈ ಒಂದು ರಿಫ್ಲೆಕ್ಸ್ ಆಕ್ಷನ್ನಲ್ಲಿ ಯಾವ ಅಂಗವು ತೊಡಗಿಕೊಂಡಿದೆ ಅಂತ. ಸ್ಪೈನಲ್ ಕಾರ್ಡ್, ಕಿಡ್ನಿ, ಸ್ಪ್ಲೀನ್ ಮತ್ತು ಮಿಡಲ್ ಇಯರ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಯಾವ್ದು ಸರ್ ಇದು? ಸಿಂಪಲ್ ಕ್ವಶನ್. ಯಾವುದು ಅಂತ ಹೇಳ್ತೀವಿ? ಒಂದು ಬೆನ್ನು ಹುರಿ ಅಂತ ಹೇಳ್ತೀವಿ, ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಸ್ಪೈನಲ್ ಕಾರ್ಡ್ ಇದರಲ್ಲಿ ತೊಡಗಿಸ್ಕೊಂಡಿರ್ತದೆ, ಯಾವುದು? ಈ ಒಂದು ರಿಫ್ಲೆಕ್ಸ್ ಆ್ಯಕ್ಷನಲ್ಲಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಜಿಪ್ಸಮ್ ಅನ್ನು 373K ನಲ್ಲಿ ಕರಗಿಸಿದಾಗ ಮೀನ್ಸ್ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕರಗಿಸಿದಾಗ ಅದು ಸ್ಫಟೀಕರಣದ ನೀರನ್ನು ಮೀನ್ಸ್ ಈ ಒಂದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅನ್ನು ಕಳೆದುಕೊಂಡು ಡ್ಯಾಶ್ ಅನ್ನು ರೂಪಿಸ್ತದೆ ಅಂತ ಕೊಟ್ಟಿದ್ದಾನೆ. ಏನನ್ನು ರೂಪಿಸ್ತದೆ ಸರ್ ಇದು? ಏನನ್ನು ರೂಪಿಸ್ತದೆ ಹೇಳ್ಬೋದಾ? ಜಿಪ್ಸಮ್ ಅಂತಂದರೆ ಫಸ್ಟ್ ಅದರದ್ದು ಇದನ್ನು ಬರೆಯೋಣ ಅಲ್ವಾ, ಏನಂತ ಹೇಳ್ತೀವಿ? CaSO4.2H2 ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ? ವಾಟರ್ ಕ್ರಿಸ್ಟಲೈಸೇಷನ್ನ ಕಳೆದುಕೊಂಡು ವಾಟರ್ ಕ್ರಿಸ್ಟಲೈಸೇಷನ್ ಅಂದರೆ ಏನು? ಇಲ್ಲೇ ಕಳೆದುಕೊಳ್ಬೇಕು. ಸೊ ಇದರಲ್ಲಿ ಎಷ್ಟು ವಾಟರ್ ಹೋಗ್ತದೆ ಅಂದರೆ 1.5 ವಾಟರ್ ಏನಿದೆ ಅಲ್ವಾ, ಅದು ಹೋಗ್ತದೆ. ಸೊ ಅವಾಗೇನು ಉಳಿತದೆ? CaSO4.12S2 ಅಂತ ಹೇಳ್ತೀವಿ, ಮೀನ್ಸ್ ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಸೊ ಇದು ಆದಾಗ ಅದು ಏನು ರೂಪಿಸ್ತದೆ ಸರ್? ಅದು ರೂಪಿಸೋದು ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರೂಪಿಸ್ತದೆ ಅಂತ ಹೇಳ್ತೀವಿ. ಸೊ ಹೀಟ್ ಎಷ್ಟು ಮಾಡಬೇಕು? ಈ ಒಂದು ಜಿಪ್ಸಮನ್ನು ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡೋಕ್ಕೆ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಹೀಟ್ ಮಾಡಬೇಕು. ಸರ್ ಅಲ್ಲಿ ಕೆಲ್ವಿನಲ್ಲಿ ಕೊಟ್ಟಿದ್ದಾನಲ್ಲ, ಹೌದು. ಈ ಒಂದು 100 ಡಿಗ್ರಿ ಸೆಲ್ಸಿಯಸ್ ಮೀನ್ಸ್ 373 ಕೆಲ್ವಿನ್ ಅಂತ ಹೇಳ್ತೀವಿ. ಓಕೆ, ಸಾರಿ 273 ಕೆಲ್ವಿನ್. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ, ಸಿ ಆಗುತ್ತೆ ನೋಡಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಮೀನ್ಸ್ ಈ ಒಂದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಮೀನ್ಸ್ ದಟ್ ಈಸ್ ನನ್ ಅದರ್ ದೆನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೀವಿ, POP ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ವಸ್ತುವನ್ನು ಮುಖ್ಯ ನಾಭಿ ಮತ್ತು ಧ್ರುವದ ನಡುವೆ ಇರಿಸಿದಾಗ. ಓಕೆ, ಸೊ ಯಾವುದಿದು? ಕಾನ್ಕೇವ್ ಅಲ್ಲಿದೆ. ಓಕೆ, ಏನು ಕೊಟ್ಟಿದ್ದಾನೆ? ಕಾನ್ಕೇವ್ ಇದೆ ಅಂತೆ. ಕಾನ್ಕೇವ್ ಇದೆ, ಇಲ್ಲಿ ಒಂದು ಪೋಲ್ ಬರುತ್ತೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ, ಆ್ಯಂಡ್ ದೆನ್ ಇಲ್ಲಿ ಫೋಕಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾನೆ? ಫೋಕಸ್ ಮತ್ತು ಈ ಒಂದು ಪೋಲ್ ಮಧ್ಯ ಇಲ್ಲಿದೆ ಅಂತೆ. ಸೊ ಇಲ್ಲಿದ್ದಾಗ ಆ ಒಂದು ಚಿತ್ರ ಹೇಗೆ ಇರ್ತದೆ ಅಂತ. ಸೊ ಹೇಗಿರ್ತದೆ? ಸೊ ಇದೊಂದು ಮಾತ್ರ ಇಲ್ಲಿ ಸ್ವಲ್ಪ ಇನ್ವರ್ಸ್ ಇರುತ್ತೆ. ಓಕೆ, ಏನಂತ ಹೇಳ್ತೀವಿ? ಅನ್ರಿಯಲ್ ಅಂತ ಹೇಳ್ತೀವಿ. ಫಸ್ಟ್ ಏನಂತ ಹೇಳ್ತೀವಿ? ಇವತ್ತೊಂದು ಅನ್ರಿಯಲ್ ಆಗಿದೆ, ಮೀನ್ಸ್ ಇದೊಂದು ವರ್ಚುವಲ್ ಆಗಿದೆ ಅಂತ. ಸರಿಯಾ? ಸೊ ಏನಾಗಿದೆ? ಇದೊಂದು ವರ್ಚುವಲ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇದೊಂದು ಎರೆಕ್ಟ್ ಆಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಓಕೆ, ಮೀನ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದು ಮ್ಯಾಗ್ನಿಫೈಡ್ ಆಗಿರುತ್ತೆ, ಯಾಕಂದರೆ ನಿಯರ್ ಇರುತ್ತಲ್ವಾ, ಸೊ ಅದಕ್ಕೆ ಜಾಸ್ತಿ ದೊಡ್ಡದಾಗಿರ್ತಕ್ಕಂಥದ್ದು ಇರುತ್ತೆ. ಇದು 10th NCERTಯಲ್ಲಿ ಮೀನ್ಸ್ ನೀವು ಸ್ಟೇಟ್ ಸಿಲೆಬಸ್ ಏನು ನೋಡ್ತಿರಲ್ವಾ, ಸೊ ಅಲ್ಲಿ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಇಂಗ್ಲೀಷ್ ಬುಕ್ಕಲ್ಲಿ ನೋಡಿದ್ರೆ ಅಲ್ಲಿ ಸಹ ಆಗಿರಲಿ. ಸೊ ನಿಮಗೆ ಇದು ಕಾನ್ಸೆಪ್ಟ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಈ ಕಾನ್ಕೇವ್ ಆ್ಯಂಡ್ ದೆನ್ ಕಾನ್ವೆಕ್ಸ್ ಪ್ಲೇನ್ ಮಿರರ್, ಈ ಮಿರರ್ ಮೇಲೆ ಮತ್ತು ಲೆನ್ಸ್ ಮೇಲೆ ಒಂದು ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡ್ತೇನೆ. ಓಕೆ, ಸೊ 1 ಅವರ್ದು ಒಂದು ಕ್ಲಾಸ್ ಮಾಡ್ತೀನಿ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಕ್ಲಾರಿಫೈ ಕೊಡ್ತೇನೆ. ಸೊ ಏನಿಲ್ಲ, ನಿಮಗೆ ABCD ಬರುತ್ತಲ್ವಾ, ABCDE ಇಷ್ಟು ಬಂದರೆ ಸಾಕು ನಿಮಗೆ ಈ ಕಾನ್ಕ್ಲೇವ್ದು ಕಂಪ್ಲೀಟಾಗಿ ತಿಳ್ಕೊಳ್ಬೋದು. ಸೊ ಇಲ್ಲಿ ಪೋಲ್ ಬರುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ, ಆ್ಯಂಡ್ ದೆನ್ ಇಲ್ಲಿ ಫೋಕಸ್ ಇಟ್ಕೊಳ್ತೀವಿ. ಸೊ ಇಲ್ಲಿ ABC ಅಂತ ಹಾಕೊಳ್ತೀವಿ, ಆ್ಯಂಡ್ ದೆನ್ ಇಲ್ಲಿ D ಬರೀಬೇಕು, ಇಲ್ಲಿ E ಬರೀಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದಾಗ ಇಲ್ಲಿ A ಡ್ಯಾಶ್, B ಡ್ಯಾಶ್, C ಡ್ಯಾಶ್, D ಡ್ಯಾಶ್, ಆ್ಯಂಡ್ ದೆನ್ E ಡ್ಯಾಶ್ನ ಬರ್ಕೊಂಡ್ಬಿಡಿ ಇಲ್ಲಿ ಸಿಂಪಲ್ ಆಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಏನೇನು ಕೊಡ್ತಾನಲ್ವಾ, ಸೊ ಇಲ್ಲಿ ನೀವು ಹೇಳಬೇಕಾಗತ್ತೆ ಏನಾದರೂ ಇಲ್ಲಿಟ್ಟಾಗ. ಸೊ ಇದು ಇದರ ಒಂದು ರಿಫ್ಲೆಕ್ಷನ್ ಎಲ್ಲಿ ಬೀಳುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಹೇಗಿರುತ್ತೆ. ಸೊ ಹಾಗೆ ಇದು ಆಲ್ಮೋಸ್ಟ್ ಇವೆಲ್ಲ ಏನಿರುತ್ತೆ ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇರ್ತವೆ. ಓಕೆ, ಯಾವುದು ಇದು ಸಹ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇರ್ತದೆ. ಬಟ್ ಒಂದು ಮಾತ್ರ ಎಲ್ಲಿ ಅಂತಂದರೆ ಈ ಒಂದು Fದು ಮತ್ತು ಈ ಒಂದು P ಮಧ್ಯೆ ಏನಾದರೂ ಇದ್ದಾಗ ಅಲ್ಲಿ ಏನಾಗುತ್ತೆ ಅಂದರೆ ಅದು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ. ಓಕೆ, ಏನಂತ ಹೇಳ್ತೀವಿ? ಒಂದು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ, ಆ್ಯಂಡ್ ದೆನ್ ಅದೊಂದು ಸ್ವಲ್ಪ ಮ್ಯಾಗ್ನಿಫೈಡ್ ಆಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಿತಿಯು ಬಾಷ್ಪೀಕರಣಕ್ಕೆ ಅನುಕೂಲವಾಗಿರುವುದಿಲ್ಲ ಅಂತ ಕೇಳಿದಾನೆ. ಯಾವುದು ಅನುಕೂಲ
ಅನುಕೂಲವಾಗಿರೋದಿಲ್ಲ. ಇಲ್ಲೇ ಹೇಳಿ ನೋಡಿ ನೀವು. ಏನು ಫಸ್ಟ್ ಅನುಕೂಲ ಯಾವುದಾಗಿರ್ತದೆ ನಮಗೆ ಅದು ಗೊತ್ತಿರುತ್ತಲ್ವ. ಏನು ಅನುಕೂಲ ಯಾವುದಾಗಿರುತ್ತೆ? ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣ ಇದ್ರೆ ಅನುಕೂಲ ಆಗುತ್ತೆ, ಕಡಿಮೆ ಆರ್ದ್ರತೆ ಇದ್ರೆ ಅನುಕೂಲ ಆಗುತ್ತೆ, ಆ್ಯಂಡ್ ದೆನ್ ಹೆಚ್ಚಿನ ತಾಪಮಾನ ಇದ್ರೆ ಅನುಕೂಲ ಆಗುತ್ತೆ. ಸೊ ಯಾವುದಿದ್ರೆ ಅನುಕೂಲತೆ ಆಗಲ್ಲ, ಹೈ ಹ್ಯೂಮಿಡಿಟಿ ಇದ್ರೆ ಅನುಕೂಲತೆ ಆಗಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗುರುತ್ವಾಕರ್ಷಣೆಯಿಂದಾಗಿ ವೇಗೋತ್ಕರ್ಷವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಯಾವುದು ಅಂತ ಕೇಳಿದಾನೆ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಲೆಕ್ಕಾಚಾರ ಮಾಡುವ ಸೂತ್ರ ಯಾವುದು ಅಂತ. ಸೊ ಇಲ್ಲಿ ಜಿ ಅನ್ನೋದು ಸಾರ್ವತ್ರಿಕ ಗುರುತ್ವಾಕರ್ಷಣ ಸ್ಥಿರಾಂಕ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಆಗಿದೆ. ಎಂ ಭೂಮಿಯ ದ್ರವ್ಯರಾಶಿ ಆಗಿದೆ ಮತ್ತು ಆರ್ ಅನ್ನೋದು ಭೂಮಿಯ ತ್ರಿಜ್ಯ ಆಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಫಾರ್ಮುಲಾ ಇಲ್ಲಿ ಯಾವ್ದು ಸರ್? ಅದು ಸಿಂಪಲ್ ಆಗಿ ಜಿ ಆ್ಯಂಡ್ ದೆನ್ ಕಾನ್ಸ್ಟಂಟ್ ಎಂ ಆರ್ ಸ್ಕ್ವೇರ್, ಮುಗೀತು. ಇಷ್ಟೇ ಫಾರ್ಮುಲಾ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸರಿನಾ? ಏನು ಈ ಒಂದು ಗ್ರಾವಿಟೇಷನಲ್ ಈಕ್ವಲ್ಸ್ ಕಾನ್ಸ್ಟಂಟ್ ಇಂಟು ಮಾಸ್ ಡಿವೈಡೆಡ್ ಬೈ ರೇಡಿಯಸ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಆಪ್ಷನ್ ಬಿ. ಓಕೆ, ಎಮ್ ಸ್ಕ್ವೇರ್ ಅಲ್ಲ, ಆರ್ ಸ್ಕ್ವೇರ್ ಅದು. ಸೊ ಅದಕ್ಕೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಒಂದು ಉಪಗ್ರಹವು ಭೂಮಿಯ ಸುತ್ತ ಏಕರೂಪ ವೃತ್ತೀಯ ಕಕ್ಷೆಯಲ್ಲಿ ಸುತ್ತುತ್ತದೆ. ಅದರ ಚಲನೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸ್ಥಿರವಾಗಿದೆ, ಮೀನ್ಸ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾನೆ. ಯಾವ ಹೇಳಿಕೆ ಸರಿಯಾಗಿದೆ ಸರ್? ಇದರಲ್ಲಿ ಯಾವುದು? ಉಪಗ್ರಹದ ವೇಗ ಸ್ಥಿರವಾಗಿದೆ, ಈ ಒಂದು ವೆಲಾಸಿಟಿ ಸ್ಥಿರವಾಗಿದೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಅದರ ಚಲನೆಯ ದರ, ಸ್ಪೀಡ್ ಸ್ಥಿರವಾಗಿಲ್ಲ ಅಂತ ಕೊಟ್ಟಿದ್ದಾನೆ. ಓಕೆ, ನೀವು ಫಸ್ಟ್ ಗೊತ್ತಿರಲಿ, ಅದರ ಸ್ಪೀಡ್ ಸ್ಥಿರವಾಗಿರುತ್ತೆ. ಏನಿರುತ್ತೆ? ಸ್ಪೀಡ್ ಸ್ಥಿರವಾಗಿರುತ್ತೆ, ಬಟ್ ವೆಲಾಸಿಟಿ ಪ್ರತಿ ಪಾಯಿಂಟ್ಗೆ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಮೀನ್ಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಅಪೋಸಿಟ್ ಇರಬೇಕು ನೋಡಿ. ಓಕೆ, ಇಲ್ಲಿದೆ ನೋಡಿ ಆಪ್ಷನ್ ಬಿ. ಉಪಗ್ರಹದ ಚಲನೆಯ ಸ್ಪೀಡ್ ಸ್ಥಿರವಾಗಿದೆ. ಓಕೆ, ಸ್ಪೀಡ್ ಕರೆಕ್ಟ್ ಸ್ಥಿರವಾಗಿದೆ, ಅಷ್ಟೇ ಇದೆ. ಬಟ್ ಈ ಒಂದು ವೆಲಾಸಿಟಿ ಏನಿದೆ ಅಲ್ವಾ, ಇದು ಸ್ಥಿರವಾಗಿರುವುದಿಲ್ಲ, ವೆಲಾಸಿಟಿ ಸ್ಥಿರವಾಗಿರೋದಿಲ್ಲ. ಬಟ್ ನೀವು ಕನ್ನಡದಲ್ಲಿ ನೋಡಿದ್ರೆ ಇದನ್ನ ದರ ಅಂತ ಓದ್ತೀರಾ, ಆ್ಯಂಡ್ ದೆನ್ ಇದನ್ನ ವೇಗ ಅಂತ ಓದ್ತೀರಾ. ಓಕೆ, ವೇಗ ಅಂತಂದರೆ ಮತ್ತೆ ಸ್ಪೀಡ್ ಅಂತಾನೆ ಮೈಂಡಲ್ಲಿ ಮತ್ತೆ ಬಂದ್ಬಿಡುತ್ತೆ ಅದು. ಸೊ ಅದಕ್ಕೆ ಸ್ವಲ್ಪ ಇದನ್ನು ಇಂಗ್ಲೀಷಲ್ಲೇ ನೋಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಈ ಒಂದು ಕಾನ್ಸೆಪ್ಟನ್ನು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸ್ಪೀಡ್ ಸ್ಥಿರವಾಗಿರುತ್ತೆ, ಮೀನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ಪಾಯಿಂಟ್ಗೆ ಚೇಂಜ್ ಆಗ್ತಿರುತ್ತೆ. ರೌಂಡ್ ಹೀಗೆ ಸರ್ಕ್ಯುಲರ್ ಆಗಿ ಚೇಂಜ್ ಹೀಗೆ ಹೋಗ್ತಿರುತ್ತಲ್ವಾ, ಈ ಒಂದು ಪ್ರತಿಯೊಂದು ಟ್ಯಾಂಜೆಂಟ್ ಪಾಯಿಂಟ್ಗೂ ಸಹ ಈ ಒಂದು ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ, ಬಟ್ ಸ್ಪೀಡ್ ಚೇಂಜ್ ಆಗ್ತಾ ಇರೋದಿಲ್ಲ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಲನೆಯ ಶಕ್ತಿಯನ್ನು ಕೈನೆಟಿಕ್ ಎನರ್ಜಿ ಈ ಕೆಳಗಿನ ಯಾವ ಹೇಳಿಕೆ ಉತ್ತಮವಾಗಿ ವಿವರಿಸ್ತದೆ ಅಂತ ಕೊಟ್ಟಿದ್ದಾನೆ. ಒಂದು ಕೈನೆಟಿಕ್ ಎನರ್ಜಿಯ ಬಗ್ಗೆ ಯಾವ ಹೇಳಿಕೆ ಕರೆಕ್ಟಾಗಿ ವಿವರಿಸ್ತದೆ? ಅದು ಒಂದು ವಸ್ತುವಿನ ಆಕಾರದಿಂದಾಗಿ ಅದರಲ್ಲಿರುವ ಸಂಗ್ರಹವಾಗಿರುವ ಶಕ್ತಿಯಾಗಿದೆ. ಓಕೆ, ಒಂದು ವಸ್ತುವಿನ ಆಕಾರದಲ್ಲಿ ಅದರಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ ಸರ್. ಕೈನೆಟಿಕ್ ಎನರ್ಜಿ ಅಂತ ನಾವು ಯಾವಾಗಿಂದ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ವಿ? ಸೊ ಇದು ರಾಂಗ್ ಆಗುತ್ತೆ. ಸೊ ಇದನ್ನ ಏನಂತ ಹೇಳ್ತೀವಿ? ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಇದು ಆಗೋದಿಲ್ಲ. ಅದು ಒಂದು ವಸ್ತು ವಿಶ್ರಾಂತಿ ಸ್ಥಿತಿಯಲ್ಲಿರುವಾಗ ಹೊಂದಿರುವ ಶಕ್ತಿಯಾಗಿದೆ. ಅಲ್ಲ ಸರ್, ಇದು ಸಹ ಅಗೇನ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಅದು ಶಾಂತವಾಗಿ ಕೂತಾಗ ಅದರಲ್ಲಿರ್ತಕ್ಕಂಥ ಶಕ್ತಿಯನ್ನು ಏನಂತ ಹೇಳ್ತೀವಿ? ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಒಂದು ವಸ್ತುವು ಅದರ ಚಲನೆಯಿಂದಾಗಿ ಹೊಂದಿರುವ ಶಕ್ತಿಯಾಗಿದೆ. ಹೌದು, ಈ ಒಂದು ಚಲನಶಕ್ತಿ ಅಂತಲೇ ಹೇಳ್ತೀವಲ್ವ ಕನ್ನಡದಲ್ಲಿ ಹೇಳೋದಾದ್ರೆ. ಏನಂತಿದೆ? ಓಕೆ, ಚಲನಶಕ್ತಿ. ಸೊ ಮೀನ್ಸ್ ಆಪ್ಷನ್ ಸಿ ಕರೆಕ್ಟ್ ಆಗುತ್ತಲ್ವಾ? ಏನು? ಒಂದು ವಸ್ತುವು ಅದರ ಚಲನೆಯಿಂದಾಗಿ ಹೊಂದಿರುವ ಶಕ್ತಿಯಾಗಿದೆ ಇದು, ಮತ್ತು ಅದರ ಚಲನೆಯ ದರ ಹೆಚ್ಚಾದಂತೆ ಹೆಚ್ಚಾಗ್ತದೆ ಇದು ಸಹ. ಓಕೆ, ಸೊ ಅದರ ಸ್ಪೀಡ್ ಹೆಚ್ಚಾದಾಗ ಈ ಒಂದು ಕೈನೆಟಿಕ್ ಎನರ್ಜಿ ಸಹ ಹೆಚ್ಚಾಗುತ್ತೆ. ಹಾಗಾದರೆ ಕೈನೆಟಿಕ್ ಎನರ್ಜಿಯ ಫಾರ್ಮುಲಾ ಏನು ಸರ್ ಅಂತ ಅವ್ರು ನಿಮಗೆ ಕೇಳಿದಾಗ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ಏನಿಲ್ಲ 1/2 mv² ಅಂತ ಹೇಳಬೇಕಾಗುತ್ತೆ. ಹಾಗಾದರೆ ಇದನ್ನು ಹೇಳಿ ಸರ್, ಈ ಒಂದು ಪೊಟೆನ್ಷಿಯಲ್ ಎನರ್ಜಿಯ ಫಾರ್ಮುಲಾ ಹೇಳಿ. mgh ಅಂತ ಹೇಳ್ತೀವಿ, ಮಾಸ್ ಗ್ರಾವಿಟೇಷನಲ್ ಇಂಟು ಹೈಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲೇನಾಗಿದೆ? ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್ ಅಂತ ಹೇಳ್ತೀವಿ. ಸರಿನಾ? 1/2 ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್, ಅದು ಒಂದು ಚಲನೆಯ ದರ ಹೆಚ್ಚಾದಂತೆ ಕಡಿಮೆ ಆಗುವ ಶಕ್ತಿಯಾಗಿದೆ. ಅದು ರಾಂಗ್. ಆ್ಯಂಡ್ ನೆಕ್ಸ್ಟ್, ಈ ಒಂದು ಶಾಖಿತ ಸರಪಳಿ ಕಾರ್ಬನ್ ಸಂಯುಕ್ತ ನಿಯೋಪೆಂಟೇನ್ ರಚನಾತ್ಮಕ ಸೂತ್ರವನ್ನು ಡ್ಯಾಶ್ನಿಂದ ಪ್ರತಿನಿಧಿಸಬಹುದು ಅಂತ ಕೇಳಿದ್ದಾನೆ. ಓಕೆ, ಯಾವುದು ಒಂದು ನಿಯೋಪೆಂಟೆನ್ದು? ಸೊ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು? ಸೊ ಯಾವುದಾಗಬಹುದು? ಸೊ ಯಾವುದು ಅಂದರೆ ಆಪ್ಷನ್ ಎ ಅಂತ ಹೇಳ್ತೀವಿ. ಯಾವುದು? ಈ ಒಂದು CH3 ಅಂತ ಹೇಳ್ತೀವಿ. ಸರಿನಾ? ಸೊ ಏನು ಅಂತಂದರೆ ಇದರಲ್ಲಿ 2 ಡೈ ಮಿಥೈಲ್ ಪ್ರೊಫೈನ್, ಇದರ ಒಂದು ರಚನೆಯಲ್ಲಿ ಒಂದು ಕೇಂದ್ರ ಕಾರ್ಬನ್ ಮತ್ತು ಈ ಒಂದು ಪರಮಾಣು 4 ಮಿಥೈಲ್ಗಳಿರ್ತವೆ. ಸರಿನಾ? ಸೊ ಆ ಒಂದು ಗುಂಪುಗಳಿಗೆ ಬಂಧಿತವಾಗಿರ್ತದೆ. ಸರಿನಾ? ಸೊ ಆದ್ದರಿಂದ ಇದರ ಸೂತ್ರ ಏನಂತ ಹೇಳ್ತೀವಿ? ಈ ಒಂದು CH3 ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆನುವಂಶಿಕತೆಯ ನಿಯಮಗಳನ್ನು ಲಾ ಆಫ್ ಇನ್ಹೆರಿಟೆನ್ಸ್ ತಲುಪಲು ವಿಜ್ಞಾನ ಮತ್ತು ಗಣಿತದ ತನ್ನ ಜ್ಞಾನವನ್ನು ಸಂಯೋಜಿಸಿದ ವಿಜ್ಞಾನಿ ಯಾರು ಅಂತ ಹೇಳಿದಾನೆ. ಓಕೆ, ಲಾ ಆಫ್ ಇನ್ಹೆರಿಟೆನ್ಸ್, ಈ ಒಂದು ಆನುವಂಶಿಕತೆಯ ನಿಯಮಗಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ಯಾರು ಸರ್ ಅವರು? ಬಟಾಣಿಗಳ ಮೇಲೆ ಅವರು ಏನೋ ಮಾಡಿದ್ರು, ಮೀನ್ಸ್ ಪ್ರಯೋಗವನ್ನು ಮಾಡಿದ್ರು. ಯಾರು ಅಂದರೆ ಈ ಒಂದು ಗ್ರೆಗರ್ ಮೆಂಡೆಲಾ ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ಗ್ರೆಗರ್ ಜೋಹಾನ್ ಮೆಂಡೆಲಾ ಅವರು ಇದನ್ನು ನೀಡಿದ್ದಾರೆ. ಯಾವುದು? ಲಾ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಈ ಒಂದು ಆನುವಂಶಿಕತೆಯ ನಿಯಮ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 46ನೇ ಪ್ರಶ್ನೆ, ಅಯಾನ್ ಅನ್ನು ಈ ಕೆಳಗಿನ ಯಾವ ಆಯ್ಕೆಯು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ ಅಂತ ಕೇಳಿದಾನೆ. ಯಾವುದು ಈ ಒಂದು ಅಯಾನ್ ಅನ್ನು ಏನಂತ ಹೇಳಬಹುದು?
ಏನಂತ ಹೇಳ್ಬೋದು? ಧನಾತ್ಮಕ ಅಥವಾ ಋಣಾತ್ಮಕ ಆವೇಶವನ್ನು ಚಾರ್ಜ್ ಹೊಂದಿರುವ ಪರಮಾಣು ಅಥವಾ ಪರಮಾಣುಗಳ ಗುಂಪನ್ನು ನಾವು ಅಯೋನ್ ಎಂದು ಹೇಳುತ್ತೇವೆ. ಹೌದು ಸರ್. ಏನಂತ ಹೇಳ್ತೀವಿ? ಅಯೋನ್ ಅಂತಂದರೆ ಈ ಒಂದು ಧನಾತ್ಮಕ ಅಥವಾ ಋಣಾತ್ಮಕ ಆವೇಶವನ್ನು ಹೊಂದಿರುವ ಪರಮಾಣು ಅಥವಾ ಪರಮಾಣುಗಳ ಗುಂಪುಗಳನ್ನು ನಾವು ಈ ಒಂದು ಅಯಾನ್ಗಳು ಅಂತ ಹೇಳ್ತೇವೆ. ಸಿಂಪಲ್, ಮುಗಿತು. ಆಪ್ಷನ್ ಇದು ಕರೆಕ್ಟ್ ಆಗಿದೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೆರಿಸ್ಟಾಮೆಟಿಕ್ ಅಂಗಾಂಶದ ಕೋಶಗಳಲ್ಲಿ ರಿಕ್ತಿಕೆಗಳು ಮೀನ್ಸ್ ಒಂದು ವ್ಯಾಕ್ಯೂಲ್ಸ್ಗಳು ಇರುವುದಿಲ್ಲ, ಏಕೆಂದರೆ ಅಂತ ಕೇಳಿದ್ದಾನೆ. ಈ ಮೆರಿಸ್ಟಾಮೆಟಿಕ್ ಟಿಶ್ಯೂ ಏನು ಬರುತ್ತಲ್ವಾ, ಮೆರಿಸ್ಟಾಮೆಟಿಕ್ ಟಿಶ್ಯೂ, ಈ ಒಂದು ಮೆರಿಸ್ಟಾಮೆಟಿಕ್ ಟಿಶ್ಯೂನಲ್ಲಿ ಏನಿರಲ್ಲ, ವ್ಯಾಕ್ಯೂಲ್ಸ್ಗಳು ಇರುವುದಿಲ್ಲ. ಓಕೆ, ಎಮ್ ಅಲ್ಲಿ ವಿ ಇರುತ್ತೆ, ಬಟ್ ಇಲ್ಲಿ ವಿ ಇರುವುದಿಲ್ಲ. ಈ ವಿ ಏನಿದೆ ಅಲ್ವಾ, ಇದು ಇರುವುದಿಲ್ಲ. ಎಮ್ ಹೀಗೆ ಬರಿತೀವಲ್ವ, ಇಲ್ಲಿ ವಿ ಇರುತ್ತಲ್ವ, ಸೊ ಇಲ್ಲಿ ವಿ ಇರುವುದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ವ್ಯಾಕ್ಯೂಲ್ಸ್ಗಳು ಇರುವುದಿಲ್ಲ. ಯಾಕೆ ಅಂತ ಕೇಳಿದ್ದಾನೆ. ಯಾಕೆ ಇರುವುದಿಲ್ಲ ಹೇಳ್ಬೋದಾ? ಯಾಕೆ ಇರುವುದಿಲ್ಲ? ಸೊ ಯಾಕೆ ಅಂತಂದರೆ ಈ ಒಂದು ಮೆರಿಸ್ಟಾಮೆಟಿಕ್ ಕೋಶಗಳು ಸಕ್ರಿಯವಾಗಿ ವಿಭಜನೆ ಆಗ್ತವೆ. ಓಕೆ, ಸೊ ಮೀನ್ಸ್ ಇವು ಸಕ್ರಿಯವಾಗಿ ವಿಭಜನೆ ಆಗ್ತವೆ ಮತ್ತು ದಟ್ಟವಾದ ಸೈಟೋಪ್ಲಾಸ್ಮ್ ಅಗತ್ಯವಿರ್ತದೆ ಇದಕ್ಕೆ. ಸೊ ಈ ಒಂದು ಡೆನ್ಸ್ ಸೈಟೋಪ್ಲಾಸ್ಮ್ ಅಗತ್ಯ ಇರ್ತದೆ ಅಂತಾನೆ. ಅಲ್ಲಿ ಏನಿರೋದಿಲ್ಲ, ಈ ಒಂದು ವ್ಯಾಕ್ಯೂಲ್ಸ್ಗಳು ಇರೋದಿಲ್ಲ. ಸರಿ, ಏನಂತ ಹೇಳ್ತೀವಿ? ಈ ಒಂದು ವ್ಯಾಕ್ಯೂಲ್ಸ್ಗಳು ಇರೋದಿಲ್ಲ ಎಲ್ಲಿ? ಮೆರಿಸ್ಟಮೆಟಿಕ್ ಟಿಶ್ಯೂಗಳಲ್ಲಿ. ಬಟ್ ಇದರಲ್ಲಿ ಏನು ಜಾಸ್ತಿ ಆಗ್ತದೆ? ಕೋಶಗಳು ಜಾಸ್ತಿ ಸಕ್ರಿಯವಾಗಿ ಕಂಟಿನ್ಯೂಸ್ ಆಗಿ ವಿಭಜನೆ ಆಗ್ತಾನೆ ಇರುತ್ತವೆ. ಸೊ ಆ ಕಾರಣದಿಂದಾಗಿ ಈ ಒಂದು ಮೆರಿಸ್ಟಮೆಟಿಕ್ ಟಿಶ್ಯೂಗಳಲ್ಲಿ ವ್ಯಾಕ್ಯೂಲ್ಸ್ಗಳು ಇರುವುದಿಲ್ಲ. ಏನಂತ ಇರೋದಿಲ್ಲ? ಈ ಒಂದು ವ್ಯಾಕ್ಯೂಲ್ಸ್ಗಳು ಇರೋದಿಲ್ಲ. ಸೊ ಹಾಗಾದರೆ ನಿಮ್ಮ ಈ ದಿನದ ಹೋಮ್ವರ್ಕ್ ಪ್ರಶ್ನೆ ಏನು ಅಂತಂದರೆ, ವ್ಯಾಕ್ಯೂಲ್ನ ಕಾರ್ಯವೇನು ಅಂತ. ವಾಟ್ ಈಸ್ ದ ಫಂಕ್ಷನ್ ಆಫ್ ವ್ಯಾಕ್ಯೂಲ್ಸ್? ಓಕೆ, ಸೊ ಅದಕ್ಕೆ ನೀವು ಆನ್ಸರನ್ನು ಮಾಡಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 48ನೇ ಪ್ರಶ್ನೆ, ಈ ಕೆಳಗಿನ ವಸ್ತುಗಳಲ್ಲಿ ಯಾವುದು ಕೋಣೆಯ ಉಷ್ಣಾಂಶದಲ್ಲಿ ಅತ್ಯಧಿಕ ವಿದ್ಯುತ್ ರೋಧ ಶಕ್ತಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಹೊಂದಿದೆ ಅತಿ ಹೆಚ್ಚು. ಯಾವುದದು? ಯಾವ್ದು ಹೊಂದಿರಬಹುದು? ಮ್ಯಾಂಗ್ನೀಸ್, ಆ್ಯಂಡ್ ದೆನ್ ನೀವೊಂದು ಕಬ್ಬಿಣ ಅಂತ ಕೊಟ್ಟಿದ್ದಾನೆ, ಕ್ರೋಮಿಯಂ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ಪಾದರಸ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಮರ್ಕ್ಯುರಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಪಾದರಸ. ಈ ಒಂದು ಪಾದರಸ ಏನಿದೆ ಅಲ್ವಾ, ಈ ಪಾದರಸ ಅನ್ನೋದು ಈ 4 ಲೋಹಗಳೇನಿದಾವಲ್ಲ ಮೇಲಿರ್ತಕ್ಕಂಥದ್ದು, ಆ 4 ಲೋಹಗಳಲ್ಲಿ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ಸ್ಥಿತಿಯಲ್ಲಿ ಕಂಡುಬರುತ್ತೆ ಇದು. ಆ್ಯಂಡ್ ದೆನ್ ಇದು ಇತರ ಈ ಒಂದು ಸಾಲಿಡ್ ಮೆಟಲ್ಗಳಿಗಿಂತ ಹೆಚ್ಚಿನ ಈ ಒಂದು ರೋಧ ಶಕ್ತಿಯನ್ನು ಹೊಂದಿದೆ. ಓಕೆ, ರೆಸಿಸ್ಟಿವಿಟಿಯನ್ನು ಹೊಂದಿದೆ. ಯಾವುದಂತ ಹೇಳ್ತೀವಿ ಸರ್? ದ್ಯಾಟ್ ಈಸ್ ಈ ಒಂದು ನನ್ ಅದರ್ ದ್ಯಾನ್ ಮರ್ಕ್ಯೂರಿ. ಓಕೆ, ಮರ್ಕ್ಯೂರಿಯಿಂದ ಯಾವುದು ಬರುತ್ತೆ? ಮರ್ಕ್ಯೂರಿಯಿಂದ ಬರ್ತಕ್ಕಂಥ ರೋಗ ಮೀನಾಮಾಟ ರೋಗ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಪಾದರಸದಿಂದ ಬರ್ತಕ್ಕಂಥ ರೋಗ ಮೀನಾಮಾಟ ರೋಗ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸಸ್ಯ ಕೋಶಗಳಲ್ಲಿ ಲ್ಯೂಕೋಪ್ಲಾಸ್ಟ್ಗಳನ್ನು ಮುಖ್ಯ ಕಾರ್ಯವೇನು ಅಂತ ಕೇಳಿದಾನೆ. ಲ್ಯೂಕೋಪ್ಲಾಸ್ಟ್ಗಳು ಏನು ಮಾಡ್ತವೆ ಸರ್? ಈ ಒಂದು ಲ್ಯೂಕೋಪ್ಲಾಸ್ಟ್ಗಳನ್ನು ನಾವು ಸ್ಟೋರೇಜ್ ರೂಮ್ ಅಂತ ಹೇಳ್ಬೋದು. ಮೀನ್ಸ್ ಇದು ಪಿಷ್ಟ, ಎಣ್ಣೆ, ಆಯಿಲ್ ಮತ್ತು ಪ್ರೋಟೀನ್ಗಳಂತಹ ವಸ್ತುಗಳ ಸಂಗ್ರಹಣೆಯನ್ನು ಮಾಡ್ತವೆ. ಹೆಸರನ್ನ ಏನಂತ ಹೇಳ್ತೀವಿ? ಇವು ಸ್ಟೋರೇಜ್ಗಳ ಒಂದು ರೂಮ್ ಅಂತ ಹೇಳ್ಬೋದು. ಯಾವುದು? ಈ ಒಂದು ಲ್ಯೂಕೋಪ್ಲಾಸ್ಟ್ಗಳು. ಹಾಗಾದರೆ ಲ್ಯೂಕೋಪ್ಲಾಸ್ಟ್ಗಳ ಬಣ್ಣ ಏನಿರುತ್ತೆ ಸರ್? ಲ್ಯೂಕೋಪ್ಲಾಸ್ಟ್ ಅಂದರೆ ವೈಟ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ನಿಮ್ನ ಗೋಳ ಮಸೂರದ ನಾಭಿ ದೂರವು ಫೋಕಲ್ ಲೆಂತ್ 15 ಸೆಂಟಿಮೀಟರ್ ಆಗಿದೆ. ಒಂದು ವಸ್ತುವನ್ನು ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಮಸೂರದಿಂದ ಉತ್ಪತ್ತಿಯಾಗದ ವರ್ಧನೆ ಅಥವಾ ಈ ಒಂದು ಮ್ಯಾಗ್ನಿಫಿಕೇಶನ್ ಎಷ್ಟು ಅಂತ ಕೇಳಿದ್ದಾನೆ. ಹೆಸರನ್ನ ಸೊ ಎಲ್ಲಿ? ಈ ಒಂದು ಕಾನ್ಕೇವ್ ಲೆನ್ಸಲ್ಲಿ. ಸೊ ಹಾಗಾದರೆ ಇದನ್ನು ಹೋಮ್ವರ್ಕ್ ನಂಬರ್ 2 ಆಗಿ ತಗೊಳ್ಳಿ. ಸೊ ಈ ಒಂದು ಹೋಮ್ವರ್ಕ್ 1 ಆ್ಯಂಡ್ ಹೋಮ್ವರ್ಕ್ 2ನ ನೀವು ಕಾಮೆಂಟ್ನ ಮಾಡಿ. ನಿಮಗೆ ಬರಲಿಲ್ಲ ಅಂತಂದರೆ ಇಲ್ಲ ಅಂತಂದರೆ ವಾಟ್ ಎವರ್ ನಿಮ್ಮ ಒಂದು ಗೆಸ್ ಆನ್ಸರ್ನ ಹಾಕಿ. ಆ್ಯಂಡ್ ದೆನ್ ಈ ಒಂದು ಕ್ವಶನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ನಿಮಗೆ ಸಾಲ್ವ್ನ ಮಾಡ್ತಾನೆ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇಫ್ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.